मनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀ ಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಮಹಾಭಾರತದ ವನಪರ್ವದಲ್ಲಿ ಬರುವ ಅಂತ್ಯದಲ್ಲಿ ಬರುವ ಯಕ್ಷ ಪ್ರಶ್ನೆ ಪ್ರಸಂಗ. ಯಕ್ಷ ಯುಧಿಷ್ಠಿರನನ್ನು ಕುರಿತು 2 ಪ್ರಶ್ನೆ ಕೇಳ್ತಾನೆ. 2 ಪ್ರಶ್ನೆಗಳಿಗೂ ಯುಧಿಷ್ಠಿರನು ಅತ್ಯಂತ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ. ಸಮಾಧಾನಗೊಂಡ ಯಕ್ಷ ತನ್ನ ಮುಂದಿನ ಪ್ರಶ್ನೆಯನ್ನು ಕೇಳಲು ಮುಂದಾಗ್ತಾನೆ. ತನ್ನ ಮೊದಲ ಪ್ರಶ್ನೆಯಲ್ಲಿ ಯಕ್ಷ ಕೇಳೋದು ಆದಿತ್ಯ ಅಂದರೆ ಸೂರ್ಯನ ಬಗ್ಗೆ ಕೇಳಿರ್ತಾನೆ. ಇದು ತುಂಬ ವೇದಾಂತದ ಆಳವಾದ ಪ್ರಶ್ನೆ. ತನ್ನ ಮೊದಲ ಪ್ರಶ್ನೆಯಲ್ಲಿ ಸೂರ್ಯನನ್ನು ಆದಿತ್ಯನನ್ನು ಕುರಿತೇ ಕೇಳಿದ್ರೂ ಕೂಡ ಹೊರ ಪ್ರಪಂಚ ಇಡೀ ವಿಶ್ವದ ಚೇತನಾ ಶಕ್ತಿಯಾಗಿರುವಂತಹ ಸೂರ್ಯ ಹೇಗೆ ಬೆಳಗ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕೇಳಿದ್ರೂ ಕೂಡ ಮೂಲವಾಗಿ ನಮ್ಮ ಒಳಗಿರುವ ಆತ್ಮ ಜ್ಯೋತಿಯನ್ನು ಕೆದಕಿ ಕೇಳಿರುವಂತಹ ಒಂದು ಪ್ರಶ್ನೆ ಅದು. ಯಾವ ಒಂದು ಹೊರ ಪ್ರಪಂಚನ ನಾವು ಬ್ರಹ್ಮಾಂಡ ಅಂತ ತಿಳ್ಕೊಂಡಿದ್ದೀವಿ, ಹಾಗೂ ನಮ್ಮ ಒಳಗಿನ ಆ ಪ್ರಪಂಚನ ನಾವು ಪಿಂಡಾಂಡ ಅಂತ ಕರಿತೀವಿ. ಹೊರ ಪ್ರಪಂಚದ ಸೂರ್ಯ ಹೇಗೆ ಬೆಳಗ್ತಾ ಇದ್ದಾನೆ, ಅದೇ ರೀತಿ ನಮ್ಮ ಒಳಗಡೆ ಇರೋ ಆತ್ಮ ಜ್ಯೋತಿ ನಮ್ಮನ್ನ ಬೆಳಗಿಸ್ತಾ ಇದೆ. ಆತ್ಮ ಜ್ಯೋತಿ ಅನ್ನೋದು ಒಂದು ಪ್ರಜ್ಞೆ. ಹೊರ ಪ್ರಪಂಚದ ಸೂರ್ಯನಾಗ್ಲಿ ನಮ್ಮೊಳಗಿರುವ ಆತ್ಮ ಜ್ಯೋತಿ ಆಗಲಿ ಎರಡನ್ನೂ ಬೆಳಗ್ತಾ ಇರೋದು ಪರಬ್ರಹ್ಮನಾದ ಪರಮಾತ್ಮ ಮಾತ್ರ ಅಂತ ತನ್ನ ಮೊದಲ ಪ್ರಶ್ನೆಯಲ್ಲಿ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ. ಹಾಗೆ ತನ್ನ 2ನೇ ಪ್ರಶ್ನೆ, ಜ್ಞಾನನ ಹೇಗೆ ಸಂಪಾದನೆ ಮಾಡಬೇಕು, ಜ್ಞಾನದ ಅವಶ್ಯಕತೆ ಏನು, ಜ್ಞಾನನ ಹೇಗೆ ಪಡಿಬೇಕು, ಈ ರೀತಿ ಕೇಳ್ತಾನೆ. ತನ್ನ 2 ಪ್ರಶ್ನೆಗಳನ್ನು ಯುಧಿಷ್ಠಿರನನ್ನು ಕುರಿತು ಕೇಳಬೇಕಾದ್ರೆ ಒಂದು ಹಿನ್ನೆಲೆ ಇರುತ್ತೆ. ಯಾವ ಕಾರಣದಿಂದ ಈ ರೀತಿ ಕೇಳ್ತಾ ಇದ್ದಾನೆ? ಯುಧಿಷ್ಠಿರ ಕೇವಲ ಒಬ್ಬ ಕ್ಷತ್ರಿಯ ಮಾತ್ರ ಅಲ್ಲ, ಅವನು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡಿರುವಂತಹ ಒಬ್ಬ ಉತ್ತಮವಾದ ಬ್ರಾಹ್ಮಣ ಹಾಗೂ ಉತ್ತಮವಾದ ಕ್ಷತ್ರಿಯ. ಈ 2 ಪ್ರಶ್ನೆಗಳನ್ನ ಈ ರೀತಿಯಲ್ಲೇ ಕೇಳಿರುವ ಯಕ್ಷ ತನ್ನ 3ನೇ ಪ್ರಶ್ನೆ ಯಾವ ರೀತಿ ಇರಬಹುದು ಅನ್ನೋ ಸೂಚನೆಯನ್ನ ಈ 2 ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾನೆ. 3ನೇ ಪ್ರಶ್ನೆಯನ್ನ ಅವನು ಈ ರೀತಿ ಕೇಳ್ತಾನೆ. ಯಕ್ಷ ಉವಾಚ ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಕಶ್ಚ ಧರ್ಮ ಸತಾಮಿವ ಕಶ್ಚೈಷಾಂ ಮಾನುಷೋ ಭಾವಃ ಕಿಮೇಷಾಂ ಅಸತಾಮಿವ. ಒಬ್ಬ ಬ್ರಾಹ್ಮಣನ ಬಗ್ಗೆ ಕೇಳುವಂತಹ ಪ್ರಶ್ನೆ. ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಒಬ್ಬ ಉತ್ತಮವಾದ ಜ್ಞಾನಿ ಅಂತ ಅರ್ಥ ಮಾಡ್ಕೋಬೇಕು. ಇದು ಜಾತಿ ಸೂಚಕ ಪದ ಅಲ್ಲ. ಸೊ ಇಲ್ಲಿ ಭಗವಂತನನ್ನು ತಿಳಿದವನು ಅಂತ ಅರ್ಥ, ಬ್ರಹ್ಮನನ್ನು ತಿಳಿದವನು ಅಂತ ಅರ್ಥ. ಈ ರೀತಿ ಅನುಭವಿಗಳು ವೇದಗಳು ಕೂಡ ತಿಳಿಸ್ಕೊಡ್ತಾ ಬಂದಿದೆ. ಕನಿಷ್ಠ ಪಕ್ಷ ಶಾಸ್ತ್ರ ಗ್ರಂಥಗಳ ಪರಿಚಯದಿಂದ, ಅಂದರೆ ವೇದ ಉಪನಿಷತ್ಗಳಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ದೇವರು ಅಂತಂದ್ರೆ ಏನು, ಭಗವಂತ ಅಂತಂದ್ರೆ ಏನು, ಅವನ ಗುಣ ವಿಶೇಷಗಳು ಏನು, ಈ ರೀತಿ ವೇದಗಳು ಯಾವ ರೀತಿ ಹೇಳಿದೆ ಅದನ್ನ, ಆ ವೇದಗಳು ಯಾವ ರೀತಿ ಹೇಳಿದೆ ಆ ರೀತಿ ತಿಳ್ಕೊಂಡಿರುವಂತಹ ಅವನನ್ನ ಬ್ರಾಹ್ಮಣ ಅಂತ ಕರೀತಾರೆ. ಇದಕ್ಕೆ ಅಪರೋಕ್ಷ ಜ್ಞಾನಿನೇ ಆಗಿರ್ಬೇಕು ಅಂತ ಏನಿಲ್ಲ. ಶಾಸ್ತ್ರಗಳ ಮುಖಾಂತರ ಭಗವಂತನ ಬಗ್ಗೆ ನಿಶ್ಚಯವಾದ ಅರಿವು, ಒಂದು ಪ್ರಜ್ಞೆ ಇರಬೇಕು. ಕೆಲವ್ರನ್ನ ನಾವು ನೋಡ್ತೀವಿ, ನೋಡಿದ ತಕ್ಷಣ ಒಂದು ರೀತಿ ಗೌರವ ಬರುತ್ತೆ, ಒಂದು ಪೂಜನೀಯ ಭಾವ ಬರುತ್ತೆ. ಅವ್ರನ್ನ ನೋಡಿದ ತಕ್ಷಣ ಎಷ್ಟು ದೈವಿ ಕಳೆ ಇದೆ ಅವರಲ್ಲಿ, ಅವ್ರನ್ನ ನೋಡ್ತಾ ಇದ್ರೆ ಮನಸ್ಸು ಖುಷಿ ಆಗುತ್ತೆ. ಈ ರೀತಿ ಎಲ್ಲ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಅವರಲ್ಲಿ ಆ ಒಂದು ದೈವತ್ವದ ಕಳೆ ಇದೆ, ಪೂಜನೀಯ ಭಾವನೆ ಇದೆ. ಇಂಥವ್ರನ್ನ ಕುರಿತು ಈ ಯಕ್ಷ ಕೇಳಿರುವಂತಹ ಪ್ರಶ್ನೆಯಲ್ಲಿ ಬ್ರಾಹ್ಮಣ ಅಂತಂದ್ರೆ
ಆ ಒಂದು ತೇಜಸ್ಸು, ಆ ಒಂದು ಬ್ರಹ್ಮಜ್ಞಾನ ಪಡೆದಿರೋವನ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಇದು. ಹೀಗಾಗಿ ಇಲ್ಲಿ ಕಿಂ ಬ್ರಾಹ್ಮಣಾನಾಂ ದೇವತ್ವಂ, ಒಬ್ಬ ಬ್ರಾಹ್ಮಣನಲ್ಲಿ ಅಥವಾ ಜ್ಞಾನಿಯಲ್ಲಿ ಇರಬಹುದಾದ ದೇವತ್ವದ ಅಂಶ ಯಾವುದು, ಯಾವುದನ್ನ ನೋಡಿ ನಾವು ಅಂತಹವ್ರನ್ನ ಗೌರವಿಸ್ತೀವಿ. ಒಬ್ಬ ಬ್ರಾಹ್ಮಣ, ಅವನು ನೋಡಿದ ತಕ್ಷಣ ನನಗೆ ಗೌರವ ಬರ್ತಾ ಇದೆ ಅಂತಂದ್ರೆ ಆ ಬ್ರಾಹ್ಮಣನಲ್ಲಿ ನಾನು ಏನನ್ನು ನೋಡಿ ನನಗೆ ಅವನಲ್ಲಿ ಪೂಜನೀಯ ಭಾವನೆ ಬರ್ತಾ ಇದೆ, ಅವನಲ್ಲಿರುವಂತಹ ಆ ದೇವತ್ವದ ಗುಣ ಯಾವುದು, ಅಥವಾ ಅಂತಹವರಲ್ಲಿ ಇರುವ ವಿಶೇಷತೆ ಏನು, ಯಾವ ಕಾರಣದಿಂದ ಅಂತಹ ಪೂಜನೀಯ ಭಾವನೆ ಬರ್ತಾ ಇದೆ ಅನ್ನೋ ಈ ಪ್ರಶ್ನೆ ಕೇಳ್ತಾನೆ. ಮತ್ತು ಕಷ್ಟ ಧರ್ಮ ಸತಾಮಿವ, ಅಂತಹ ಒಬ್ಬ ಉತ್ತಮವಾದ ಜ್ಞಾನಿಯಲ್ಲಿ, ಬ್ರಾಹ್ಮಣನಲ್ಲಿ ಕಾಣಬೇಕಾದ ಅಥವಾ ನಾವು ನೋಡಬಹುದಾದ ಸಜ್ಜನಿಕೆ ಅಥವಾ ಸಾತ್ವಿಕ ಗುಣ ಅಥವಾ ಒಳ್ಳೆಯ ನಡವಳಿಕೆಗಳು ಯಾವುದು. ಮತ್ತು ಈ ಭಾಗದ ಮೂರನೇ ಪ್ರಶ್ನೆ, ಕಷ್ಟ ಏಷಾಂ ಮಾನುಷೋ ಭಾವ, ಅಂತಹ ದೇವತ್ವ ತುಂಬಿರುವ ಒಬ್ಬ ಬ್ರಾಹ್ಮಣ, ಒಬ್ಬ ಜ್ಞಾನಿ, ಆ ದೇವತಾ ಮನುಷ್ಯ ಅಂತ ನಾವೇನು ಅನ್ಕೊಂಡಿದೀವಿ, ಅಂತಹವನಲ್ಲೂ ಕೂಡ ಸಾಮಾನ್ಯ ಮನುಷ್ಯನಿಗೆ ಇರುವಂತಹ ಭಾವನೆ ಯಾವುದು, ಒಬ್ಬ ಉತ್ತಮವಾದ ಜ್ಞಾನಿಗೂ ಒಬ್ಬ ಸಾಮಾನ್ಯ ಅಜ್ಞಾನಿಗೂ ಅವರಿಬ್ಬರಲ್ಲೂ ಇರುವಂತಹ ಒಂದು ಸಾಮಾನ್ಯ ಮಾನುಷ ಭಾವ ಯಾವುದು ಅನ್ನುವಂಥದ್ದು ಈ ಮೂರನೇ ಭಾಗದಲ್ಲಿ ಕೇಳಿದ್ದಾನೆ. ಈ ಪ್ರಶ್ನೆಯ ಕೊನೆಯ ಭಾಗದಲ್ಲಿ ಕಿಮೇಶಾಂ ಅಸತಾಮಿವ, ಇಂತಹ ಜ್ಞಾನಿಗಳಲ್ಲಿ, ವಿದ್ವಾಂಸರಲ್ಲಿ, ಪಂಡಿತರಲ್ಲಿ, ಬ್ರಾಹ್ಮಣನಲ್ಲಿ ದೇವಾಂಶ ಇದೆ, ದೈವತ್ವ ಇದೆ ಅಂತ ಏನು ನಂಬಿದ್ವಿ, ಅಂತಹವರಲ್ಲಿ ಕೂಡ ಇರುವ ದೋಷ ಯಾವುದು, ಈ ರೀತಿ ಪ್ರಶ್ನೆ ಕೇಳ್ತಾನೆ. ಒಬ್ಬ ಬ್ರಾಹ್ಮಣ ಅಂತಂದ್ರೆ ಎಲ್ಲಾನು ತಿಳ್ಕೊಂಡಿರೋವನು, ಬ್ರಹ್ಮಜ್ಞಾನವನ್ನು ಪಡೆದವನು ಅಂತ ವೇದಾಶಾಸ್ತ್ರಗಳು ಹೇಳ್ತಾ ಇದೆ. ಆದರೆ ಅಂತಹವರಲ್ಲಿ ದೋಷ ಯಾಕೆ ಬರುತ್ತೆ ಅನ್ನೋ ಒಂದು ಸಂಶಯ ನಮಗೆ ಬರುತ್ತೆ. ಎಷ್ಟೇ ಆದರೂ ಅವನು ಸಹಜವಾಗಿ ಮಾನವ, ಒಬ್ಬ ಮನುಷ್ಯ. ಅವನು ಎಷ್ಟೇ ಒಂದು ಉತ್ತಮವಾದ ಒಂದು ಗುಣ ಬೆಳೆಸ್ಕೊಂಡಿದ್ರು ಕೆಲವೊಂದು ಸಂದರ್ಭಗಳಲ್ಲಿ ಆ ದೈವತ್ವದ ಗುಣ ಅವನು ಸಹಾಯಕ್ಕೆ ಬರದೆ ಹೋದಾಗ ಅವನಲ್ಲಿ ದೋಷ ಬರುತ್ತೆ. ಅಂತಹ ದೋಷ ಯಾವುದು, ಈ ರೀತಿಯಾದ ಈ ಪ್ರಶ್ನೆಯಲ್ಲಿ 4 ಉಪಪ್ರಶ್ನೆಗಳನ್ನ ಸೇರಿಸಿ ಯಕ್ಷ ಈ ರೀತಿ ಪ್ರಶ್ನೆ ಮಾಡಿದ್ದಾನೆ. ಈ ರೀತಿಯ 4 ಪ್ರಶ್ನೆಗಳನ್ನು ಒಳಗೊಂಡ ಈ ಪ್ರಶ್ನೆ ಮಾಲಿಕೆಯನ್ನ ಯಕ್ಷನು ಯುಧಿಷ್ಠಿರನ ಕುರಿತು ಕೇಳ್ತಾ ಇದ್ದಾನೆ. ಈ 4 ಪ್ರಶ್ನೆಗಳಲ್ಲಿ ದೇವಾಂಶ ಸಂಭೂತ, ಜ್ಞಾನಿಗಳು, ವಿದ್ವಾಂಸ, ಬ್ರಹ್ಮನನ್ನು ಬಲ್ಲ ಬ್ರಾಹ್ಮಣರಲ್ಲಿ ಇರಬೇಕಾದ ದೇವತ್ವ ಯಾವುದು, ಅವರಲ್ಲಿ ನಾವು ಕಾಣಬಹುದಾದ ಸಜ್ಜನಿಕೆ ಅಥವಾ ಸಾತ್ವಿಕ ಗುಣ ಅಥವಾ ಒಳ್ಳೆಯ ನಡವಳಿಕೆಗಳು ಯಾವುದು, ಅಂತಹ ಮನುಷ್ಯರಿಗೂ ಮತ್ತು ಸಾಮಾನ್ಯ ಮನುಷ್ಯರಿಗೂ ಇರುವಂತಹ ಸಾಮಾನ್ಯ ಆ ಮನುಷ್ಯ ಭಾವ ಯಾವುದು, ಮತ್ತು ಕೊನೆಯದಾಗಿ ಇಂತಹವರಲ್ಲಿ ಕೂಡ ನಾವು ಕಾಣಬಹುದಾದ ಕೆಟ್ಟ ನಡವಳಿಕೆ, ದೋಷ ಯಾವುದು, ಈ ರೀತಿಯ ಪ್ರಶ್ನೆಯನ್ನ ಯುಧಿಷ್ಠಿರನ ಯಕ್ಷ ಕೇಳಿದಾನೆ. ಇದಕ್ಕೆ ಯುಧಿಷ್ಠಿರ ಈ ರೀತಿ ಉತ್ತರ ಕೊಡ್ತಾನೆ. ಯುಧಿಷ್ಠಿರ ಉವಾಚ ಸ್ವಾಧ್ಯಾಯ ಏಷಾಂ ದೇವತ್ವಂ ತಪ ಏಷಾಂ ಸತಾಮಿವ ಮರಣಂ ಮಾನುಷೋ ಭಾವ ಪರಿವಾದೋ ಅಸತಾಮಿವ, ಈ ರೀತಿ ಉತ್ತರ ಕೊಡ್ತಾನೆ. ಒಂದೊಂದು ಪದದ ಪ್ರಶ್ನೆಗೆ ಒಂದೊಂದು ಪದದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಯುಧಿಷ್ಠಿರ. ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಎಂಬ ಈ ಯಕ್ಷನ ಈ ಭಾಗದ ಈ ಪ್ರಶ್ನೆಯ ಮೊದಲ ಭಾಗದಲ್ಲಿ ಯುಧಿಷ್ಠಿರ ಆ ಬ್ರಾಹ್ಮಣನಲ್ಲಿ ದೇವತ್ವ ಯಾವುದು ಅಂತ ಕೇಳ್ತಾ ಇದ್ದಾನೆ. ಬ್ರಾಹ್ಮಣನಾದವನಿಗೆ ವೇದಾಧ್ಯಯನವೇ ಅತಿ ಮುಖ್ಯವಾದದ್ದು. ವೇದಾಧ್ಯಯನವನ್ನು ಮಾಡದವನು ಮೃತ್ಯು ಪರವಶನಾಗ್ತಾನೆ ಅಂತ ವೇದಶಾಸ್ತ್ರಗಳು ಹೇಳ್ತಾ ಇದೆ. ಮನುಸ್ಮೃತಿಯಲ್ಲೂ ಅದೇ ಹೇಳುತ್ತೆ. ಸಾಮಾನ್ಯವಾಗಿ ಮೃತ್ಯುವಶ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ಮರಣ ಅನ್ನೋದು ಬರಲೇಬೇಕು. ಹಾಗಾದ್ರೆ ಸಾವು ಅಂತಂದ್ರೆ ಏನು ಅನ್ನೋ ಸಂಶಯ ಬರುತ್ತೆ ನಮಗೆ. ವೇದಾಧ್ಯಯನ ಮಾಡದೆ ಹೋದ್ರೆ ಮೃತ್ಯುವಶನಾಗ್ತಾನೆ, ಹಾಗಾದ್ರೆ ವೇದಾಧ್ಯಯನ ಮಾಡಿದ್ರೆ ಅವನು ಅಮರತ್ವ ಪಡಿತಾನ ಅನ್ನೋ ಒಂದು ಸಂಶಯ ಇದೆ. ಅಂದ್ರೆ ಅವನು ಸದಾ ಬದುಕಿರಬಹುದಾ, ಈ ಒಂದು ಸಾಮಾನ್ಯವಾದ ಸಂಶಯ ನಮ್ಮನ್ನ ಕಾಡುತ್ತೆ. ಇಲ್ಲಿ ಆ ಮರಣ ಅಥವಾ ಸಾವು ಅಂತಂದ್ರೆ ಏನು ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮನುಸ್ಮೃತಿ ಸ್ಪಷ್ಟವಾಗಿ ಇದನ್ನು ತಿಳಿಸುತ್ತೆ. ಅನಭ್ಯಾಸೇನ ವೇದನಾಮಾಚರಸ್ಯ ಚ ವರ್ಜನ
ಆಲಸ್ಯಾತ್ ಅನ್ನದೋಷಾಶ್ಚ ಮೃತ್ಯು ವಿಪ್ರಾನ್ ಗಾಂಸತಿ ಅಂತ ಮನುಸ್ಮೃತಿನಲ್ಲಿ ಹೇಳುತ್ತೆ. ಏನ್ ಹಂಗಂದ್ರೆ ವೇದಗಳನ್ನು ಅಧ್ಯಯನ ಮಾಡದ ಕಾರಣದಿಂದ ಪರಂಪರಾಗತವಾಗಿ ಬಂದ ಸದಾಚಾರಗಳನ್ನು ವರ್ಜಿಸುವ ಅಂತಂದ್ರೆ ಬಿಟ್ಬಿಡೋದು, ಅದನ್ನ ಆಚರಣೆಗೆ ತರದೇ ಇರುವಂತಹದ್ದು. ವರ್ಜಿಸುವ ಕಾರಣದಿಂದ ಆಲಸ್ಯ ಅಂತಂದ್ರೆ ಸೋಮಾರಿತನ, ಅದರ ಬಗ್ಗೆ ಉಪೇಕ್ಷೆ ಮಾಡುವಂತಹದ್ದು. ಆಲಸ್ಯದ ಕಾರಣದಿಂದ ಹಾಗೂ ದೋಷಯುಕ್ತವಾದ ಅನ್ನವನ್ನು ತಿನ್ನುವ ಕಾರಣದಿಂದ ಮೃತ್ಯುವು ಬ್ರಾಹ್ಮಣನನ್ನು ಸಂಹಾರ ಮಾಡುತ್ತೆ ಅಂತ ಮನುಸ್ಮೃತಿನಲ್ಲಿ ಈ ಒಂದು ಶ್ಲೋಕದಲ್ಲಿ ಕೆಲವು ಪದಗಳನ್ನ ನಾವು ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳುವಂತಹದ್ದು. ಇಲ್ಲಿ ದೋಷಯುಕ್ತ ಅನ್ನ ಅಂತ ಹೇಳಿದ್ದಾನೆ. ಮತ್ತೆ ವೇದಾಧ್ಯಯನ ಮಾಡದೆ ಹೋದ್ರೆ ಮೃತ್ಯು ವಶನಾಗ್ತಾನೆ ಅಂತ ಹೇಳಿದೆ. ಅದರಲ್ಲೂ ಒಬ್ಬ ಬ್ರಾಹ್ಮಣ ವೇದಾಧ್ಯಯನ ಮಾಡದೆ ಹೋದ್ರೆ ಆ ದೋಷಯುಕ್ತವಾದ ಅನ್ನ ತಿನ್ನೋದ್ರಿಂದ ಆ ಮೃತ್ಯುವನ್ನ ಅವನೇ ಆಹ್ವಾನ ಮಾಡ್ಕೋತಾ ಇದ್ದೇನೆ ಎನ್ನೋ ರೀತಿನಲ್ಲಿ ಈ ಮನುಸ್ಮೃತಿ ಹೇಳಿದೆ. ಏನ್ ಹಂಗಂದ್ರೆ ವೇದಾಧ್ಯಯನ ಮಾಡದವನನ್ನು ಬ್ರಾಹ್ಮಣ ಎಂದು ಒಪ್ಪಲು ಸಾಧ್ಯವೇ ಇಲ್ಲ ಅಂತ ವೇದಶಾಸ್ತ್ರಗಳು ಕಾಲಕ್ಕೂ ನಮಗೆ ತಿಳಿಸ್ತಾನೇ ಬಂದಿದೆ. ಬ್ರಾಹ್ಮಣ ಎನ್ನುವ ಪದದ ಅರ್ಥ ಕೂಡ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಅಂತ. ಶಾಸ್ತ್ರ ಗ್ರಂಥಗಳು ಹಾಗೂ ವೇದ ಉಪನಿಷತ್ತುಗಳು ಇವುಗಳನ್ನು ಓದಿ ತಿಳಿದುಕೊಂಡು ಜ್ಞಾನವನ್ನು ಹೆಚ್ಚು ಮಾಡಿಕೊಂಡಿರುವಂತಹವನನ್ನ ಮಾತ್ರ ಬ್ರಾಹ್ಮಣ ಅಂತ ಒಪ್ಕೋತಾ ಇದೆ. ಯಾವಾಗ ಒಬ್ಬ ವ್ಯಕ್ತಿಯು ವೇದಗಳನ್ನು ಅಧ್ಯಯನ ಮಾಡುವುದಿಲ್ಲವೋ ಅಂತಹವನಿಗೆ ಅವನ ನಿಜವಾದ ಆಚರಣೆಗಳು ಯಾವುವು, ಪರಂಪರಾಗತವಾಗಿ ತನ್ನ ಮನೆತನದಲ್ಲಿ ತನ್ನ ಕುಲದಲ್ಲಿ ತಾನು ಏನೇನು ಮಾಡಬೇಕು, ಯಾವ ಆಚರಣೆಗಳನ್ನ ನಾನು ಅನುಷ್ಠಾನಕ್ಕೆ ತರಬೇಕು, ನನ್ನ ಸ್ವಧರ್ಮ ಯಾವುದು, ನಾನು ಈ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಇದರ ಉಪಯೋಗ ಏನು. ಪ್ರತಿಯೊಬ್ಬರಿಗೂ ಅವರದೇ ಆದ ಕೆಲವು ಸ್ವಧರ್ಮಗಳಿರುತ್ತೆ, ಕೆಲವು ಕೆಲಸಗಳನ್ನ ಅವ್ರು ಮಾಡಲೇಬೇಕಾಗತ್ತೆ. ಅಂತಹದನ್ನ ಮಾಡದೆ ಹೋದಾಗ ಅದರಿಂದ ಅವನಿಗೂ ಹಾನಿಯಾಗತ್ತೆ ಹಾಗೂ ಸಮಾಜಕ್ಕೂ ಹಾನಿಯಾಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಪರಂಪರಾಗತವಾಗಿ ತನ್ನ ಮನೆತನದಲ್ಲಿ ಬಂದಿರುವಂತಹ ಸದಾಚಾರಗಳನ್ನು ವರ್ಜಿಸುವ ಮಟ್ಟಕ್ಕೆ, ಅಂದರೆ ಅವುಗಳನ್ನು ನಿರಾಕರಿಸುವ ಹಂತಕ್ಕೆ ಬಂದು ತಲುಪಿರ್ತಾನೆ ಒಬ್ಬ ಮನುಷ್ಯ. ಸತ್ಯದ ವಿಚಾರಗಳಲ್ಲಿ ಧರ್ಮದ ಆಚರಣೆಗಳು ಇವುಗಳನ್ನು ಆಲಸ್ಯದ ಅಂದರೆ ಸೋಮಾರಿತನದ ಕಾರಣಗಳಿಂದ ಅವುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಸನ್ಮಾರ್ಗದ ಸಂಪಾದನೆಯ ಅನ್ನವನ್ನು ತಿನ್ನಲು ಸಾಮರ್ಥ್ಯ ಇರುವುದಿಲ್ಲ. ಇಲ್ಲಿ ದೋಷಯುಕ್ತ ಅನ್ನ ಅಂತ ಹೇಳಿದೆ. ದೋಷಯುಕ್ತ ಅನ್ನ ಅಂತಂದ್ರೆ ಸಾಮಾನ್ಯವಾಗಿ ನಾವು ಯಾವುದನ್ನ ಸೇವನೆ ಮಾಡ್ತೀವಿ, ಯಾವುದನ್ನ ಸೇವಿಸ್ತೀವಿ ಅದು ಅನ್ನ ಅಂತಂದ್ರೆ, ನಾವು ಯಾವುದನ್ನ ಭೋಗಿಸ್ತೀವಿ ಅದು ಅನ್ನ ಆಗುತ್ತೆ. ಯಾವುದನ್ನ ತಿನ್ನೋದ್ರಿಂದ, ಯಾವುದನ್ನ ಭೋಗಿಸೋದ್ರಿಂದ ನಾವು ಬೆಳಿತೀವಿ ಅದನ್ನ ಇಲ್ಲಿ ಅನ್ನ ಅಂತ ಹೇಳ್ತಾ ಇದೆ. ಇಲ್ಲಿ ಸನ್ಮಾರ್ಗದ ಸಂಪಾದನೆಯ ಅನ್ನವನ್ನು ತಿನ್ನಲು ಸಾಮರ್ಥ್ಯ ಇರೋದಿಲ್ಲ. ಯಾರಿಗೆ ಈ ವೇದಾಧ್ಯಯನ ಮಾಡಿರೋದಿಲ್ಲ ಅಂತಹವನಿಗೆ ಜ್ಞಾನ ಇರೋದಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ತಿನ್ನೋ ಆಹಾರ ಕೂಡ ನಾವು ಉಪಯೋಗಿಸುವಂತಹ, ನಾವು ಯಾವುದನ್ನೆಲ್ಲ ಭೋಗಿಸ್ತೀವಿ ಅದು ಒಳ್ಳೆಯತನದಿಂದ ಬಂದಿದೆಯಾ, ಸನ್ಮಾರ್ಗದಿಂದ ಬಂದಿದೆಯಾ. ಅದಕ್ಕೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಇನ್ನೊಬ್ಬರ ಪಾಲನ್ನ ನಾವು ಕಿತ್ಕೊಂಡು ಅದನ್ನ ಅನುಭವಿಸಿದಾಗ ಅವರು ಯಾವ ರೀತಿ ಸಂಪಾದನೆ ಮಾಡಿದರೆ ಆ ಕರ್ಮದಲ್ಲಿ ನಮಗೂ ಒಂದು ಪಾಲು ಬರುತ್ತೆ. ನಮಗೆ ಗೊತ್ತಿಲ್ಲ ಅವನು ಹೇಗೆ ತಂದಿದ್ದಾನೆ, ಹೇಗೆ ಸಂಪಾದನೆ ಮಾಡಿದ್ದಾನೆ, ಹೇಗೆ ಇಟ್ಟಿದ್ದಾನೆ ಗೊತ್ತಿಲ್ಲ. ಅವನು ಕೊಟ್ಟಾಗ ನಾವು ತಗೊಂಡು ಏನು ಯೋಚನೆ ಮಾಡದೆ ತಿಂದಾಗ ಅವನ ಆ ಸಂಪಾದನೆಯ ಪಾಲಲ್ಲಿ ನಾವು ಕೂಡ ಅದನ್ನ ಹಂಚ್ಕೋತೀವಿ. ನಮಗೆ ಕಷ್ಟ ಬಂದಾಗ ನಾ ಏನ್ ಮಾಡಿದೆ ಅಂತ ಮಾತ್ರ ನಾವು ಕೇಳ್ತೀವಿ, ದೇವರಿಗೆ ಕ್ವಶನ್ ಹಾಕ್ತೀವಿ ನಾವು, ನನಗೆ ಯಾಕೆ ಈ ಶಿಕ್ಷೆ ಅಂತ. ಆದರೆ ನಮ್ಮ ಪಾಲಿಗೆ ನಾವು ಬಂದಾಗ ನಾವು ದೇವ್ರನ್ನ ಕೇಳೋದಿಲ್ಲ, ಇದನ್ನ ನಾನು ಉಪಯೋಗಿಸ್ಲಾ ಅಂತ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಸಿಕ್ಕಿದಾಗ ನಾವು ಪರಮಾತ್ಮನ ಮರೀತೀವಿ, ಸಿಗದೇ ಇದ್ದಾಗ ನಾವು ಕೇಳ್ತೀವಿ. ಹಾಗಾಗಿ ಸನ್ಮಾರ್ಗದ ಅನ್ನ ಅಂತಂದ್ರೆ ಇಲ್ಲಿ
ಒಳ್ಳೆಯ ನಡತೆಯಿಂದ ಸಂಪಾದನೆ ಮಾಡಿರುವಂತಹದ್ದು. ಧರ್ಮದ ಪ್ರಕಾರದಲ್ಲಿ ಶಾಸ್ತ್ರ ಏನ್ ಹೇಳುತ್ತೆ, ಯಾವ ರೀತಿಯಾಗಿ ನಾವು ಸಂಪಾದನೆ ಮಾಡಬೇಕು, ಯಾವ ರೀತಿಯ ಕರ್ಮಗಳನ್ನ ಮಾಡಿ ನಾವು ಎಲ್ಲವನ್ನು ಸಂಪಾದನೆ ಮಾಡ್ಕೋಬೇಕು, ಆ ಸಂಪಾದನೆಯ ಪಾಲನ್ನು ಮಾತ್ರ ನಾವು ಉಣ್ಣಬೇಕು, ಅದನ್ನು ಮಾತ್ರ ನಾವು ಅನುಭವಿಸ್ಬೇಕು. ಸನ್ಮಾರ್ಗದಿಂದ ಬಂದಂತಹ ಅನ್ನವನ್ನು ನಾವು ಸೇವಿಸೋದ್ರಿಂದ ನಮ್ಮಲ್ಲಿ ಸಜ್ಜನಿಕೆ ಜಾಸ್ತಿ ಆಗುತ್ತೆ. ಸನ್ಮಾರ್ಗದಲ್ಲಿ ಬರುವಂತಹ ಅನ್ನನ ನಾವು ಸೇವನೆ ಮಾಡೋದಕ್ಕೆ ನಮಗೊಂದು ಸಾಮರ್ಥ್ಯ ಬೇಕಾಗಿರುತ್ತೆ. ಆ ಸಾಮರ್ಥ್ಯನ ಒಬ್ಬ ಬ್ರಾಹ್ಮಣ ಅನ್ನಿಸ್ಕೊಂಡವನು, ಒಬ್ಬ ವ್ಯಕ್ತಿ ವೇದಾಧ್ಯಯನ ಮಾಡದೆ ಅವನ ಜ್ಞಾನ ಅಲ್ಲಿಲ್ಲದೆ ಹೋದ್ರೆ ಸಿಕ್ಕಿದ್ದನ್ನ ಆ ಟೈಮಲ್ಲಿ ಅವನಿಗೇನು ಸಿಗುತ್ತೆ ಅದನ್ನ ಅವನು ಸೇವಿಸ್ತಾನೆ. ಅದು ಯಾವ ಮಾರ್ಗದಿಂದ ಬಂದಿದೆ ಅನ್ನೋದು ಕೂಡ ಅವನು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಅದನ್ನ ದೋಷಯುಕ್ತ ಅನ್ನ ಅಂತ ಇಲ್ಲಿ ಮನುಸ್ಮೃತಿ ಹೇಳ್ತಾ ಇದೆ. ಇಂತಹ ದೋಷಯುಕ್ತ ಅನ್ನವನ್ನು ಸಂಪಾದನೆ ತಿಂದು ಅವನು ತನ್ನ ಮೃತ್ಯುವನ್ನು ತಾನೇ ಸಂಪಾದನೆ ಮಾಡ್ಕೋತಾ ಇದ್ದಾನೆ, ತನ್ನ ಮೃತ್ಯುವನ್ನು ತಾನೇ ಆಹ್ವಾನ ಮಾಡ್ಕೋತಾ ಇದ್ದಾನೆ. ಮೃತ್ಯು ಅವನನ್ನ ಸಂಹಾರ ಮಾಡುತ್ತೆ ಅಂತ ಮನುಸ್ಮೃತಿನ ಹೇಳ್ತಾ ಇದೆ. ಅಂತಂದ್ರೆ ಇಲ್ಲಿ ಬ್ರಾಹ್ಮಣನ ಕರ್ತವ್ಯ ಏನು ಅನ್ನೋದನ್ನ ತಿಳಿಸಿ ಹೇಳ್ತಾ ಇರುವಂತಹ ಒಂದು ಅದ್ಭುತವಾದ ಶ್ಲೋಕ ಇದು. ಒಬ್ಬ ಬ್ರಾಹ್ಮಣನು ತಾನು ಏನು ಮಾಡಬೇಕು ಸಮಾಜದಲ್ಲಿ, ಆ ಕೆಲಸನ ಅವನು ಮಾಡದೆ ಹೋದ್ರೆ ಅವನಿಗೆ ಏನಾಗತ್ತೆ ಅನ್ನೋದು ಒಂದು ಎಚ್ಚರಿಕೆ ಕೂಡ ಇಲ್ಲಿ ಈ ಮನುಸ್ಮೃತಿ ಕೊಡ್ತಾ ಇದೆ. ಇದನ್ನ ಇಲ್ಲಿ ಈ ರೀತಿ ಹೇಳಿರೋದು. ತನಗೆ ಸಿಕ್ಕ ಅನ್ನ ಅಥವಾ ಆಹಾರ ಯಾವ ರೀತಿಯಿಂದ ಬಂದಿದೆ, ಅದು ಒಳ್ಳೆಯದೋ ಕೆಟ್ಟದ್ದೋ ಅರಿಯದೆ ತನ್ನ ಪಾಲಿಗೆ ಬಂದ ಅನ್ನವು ಯಾವ ಕರ್ಮದಿಂದ ಬಂದಿದೆ ಎಂದು ಕೂಡ ತಿಳಿಯದೆ ಅಂತಹ ಅನ್ನವನ್ನು ತಿನ್ನುವುದರಿಂದ ಆ ಕರ್ಮದ ಫಲದಲ್ಲಿ ತಾನೂ ಕೂಡ ಆ ಪಾಲನ್ನು ಹಂಚ್ಕೋತಾನೆ. ಆ ಕರ್ಮದ ಫಲದಲ್ಲಿ ತಾನು ಕೂಡ ಆ ಪಾಲನ್ನ ಹಂಚಿಕೊಂಡು ಅವನು ಕೂಡ ಆ ಪಾಪ ಕರ್ಮಗಳಿಗೆ ಒಳಗಾಗ್ತಾನೆ. ಆದರೆ ವೇದಾಧ್ಯಯನ ಮಾಡಿರುವ ಒಬ್ಬ ಬ್ರಾಹ್ಮಣನಿಗೆ ತಾನು ಅಮರ, ತನಗೆ ಅಮೃತತ್ವವು ದೊರಕಿದೆ, ತಾನು ಮುಕ್ತನು, ಹುಟ್ಟು ಮತ್ತು ಸಾವುಗಳಿಗೆ ಸಿಗದವನು ಅಂತ ತಿಳ್ಕೊತಾನೆ. ಅಂತಂದ್ರೆ ಇಲ್ಲಿ ಒಬ್ಬ ಬ್ರಾಹ್ಮಣ ವೇದಾಧ್ಯಯನ ಮಾಡಿರೋನನ್ನ ಇಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾ ಇರೋದ್ರಿಂದ ಪದೇ ಪದೇ ಈ ಬ್ರಾಹ್ಮಣ ಅನ್ನೋ ಪದ ಬರ್ತಾ ಇದೆ. ಇಲ್ಲಿ ಯಾರು ವೇದಾಧ್ಯಯನ ಮಾಡಿರ್ತಾರೆ ಅಂತಹವನನ್ನ ಇಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾ ಇರೋದು. ಅಂತಹ ಬ್ರಾಹ್ಮಣ ವೇದಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಮರಣ ಅಥವಾ ಸಾವು ಅನ್ನೋದು ನಾನು ಅನ್ನುವ ಆ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದಲ್ಲ. ಈ ಸಾವು ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು. ದೇಹಕ್ಕೆ ನಾಶ ಆಗತ್ತೆ, ಸಾವು ಬಂದಾಗ, ಮರಣ ಪ್ರಾಪ್ತವಾದಾಗ ದೇಹ ಬೀಳುತ್ತೆ. ಆದರೆ ನಾನು ಅನ್ನೋ ಆ ಪ್ರಜ್ಞೆ ಸದಾ ನಿತ್ಯ ನಿರಂತರವಾಗಿ ಶಾಶ್ವತವಾಗಿರುವಂತಹ ಒಂದು ಸದ್ವಸ್ತು ಅದು. ಅದನ್ನೇ ನಾವು ಚೇತನಾಶಕ್ತಿ ಅಂತ, ಚಿತ್ ಸ್ವರೂಪ ಅಂತ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಹುಟ್ಟು ಸಾವುಗಳಿಗೆ ಸಿಗದವನು ಅಂತ ಗೊತ್ತಿದೆ ಅಂತಂದ್ರೆ ಅವನು ವೇದಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಈ ಅರ್ಥದಲ್ಲಿ ಒಬ್ಬ ಬ್ರಾಹ್ಮಣ ವೇದಾಧ್ಯಯನ ಮಾಡಬೇಕು ಅಂತ ಈ ಮನುಸ್ಮೃತಿ ಇಲ್ಲಿ ಹೇಳ್ತಾ ಇದೆ. ಇದ್ರ ಬಗ್ಗೆ ಮಹಾಭಾರತದಲ್ಲಿ ಒಂದು ಕಡೆ ಪರಮಾತ್ಮ ಶ್ರೀಕೃಷ್ಣ ಕೂಡ ಇದೇ ತರ ಹೇಳ್ತಾನೆ. ಈ ಬ್ರಾಹ್ಮಣ ಪದದ ಅರ್ಥ ಮತ್ತು ಆ ಪದಕ್ಕೆ ಗೌರವ ಪರಮಾತ್ಮ ಶ್ರೀಕೃಷ್ಣ ಕೂಡ ಎಷ್ಟು ಕೊಟ್ಟಿದ್ದಾನೆ ಅನ್ನೋದನ್ನ ಈ ಒಂದು ಶ್ಲೋಕ ತಿಳಿಸ್ತಾ ಇದೆ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ತು ದೈವತಂ ತೇ ಮಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣೋ ಮಮ ದೈವತಂ. ಇದನ್ನ ಪರಮಾತ್ಮ ಶ್ರೀಕೃಷ್ಣ ಮಹಾಭಾರತದ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಈ ಸರ್ವ ಜಗತ್ತು ವೇದಗಳ ಅಧೀನಕ್ಕೆ ಒಳಪಟ್ಟಿದೆ. ಯಾವ ಒಂದು ಪ್ರಪಂಚನ ನಾವು ನೋಡಿ ಈ ಜಗತ್ತು ಅಂತ ತಿಳ್ಕೊಂಡಿದ್ದೀವಿ, ಈ ಸೃಷ್ಟಿ ಅಂತ ತಿಳ್ಕೊಂಡಿದ್ದೀವಿ, ಈ ಬ್ರಹ್ಮಾಂಡ ವಿಶ್ವ ಅಂತ ತಿಳ್ಕೊಂಡಿದ್ದೀವಿ, ಈ ಸರ್ವ ಜಗತ್ತು ಕೂಡ ವೇದಗಳ ಅಧೀನಕ್ಕೆ ಒಳಪಟ್ಟಿದೆ. ದೇವತೆಗಳು ಈ ವೇದ ಮಂತ್ರಗಳ ಅಧೀನಕ್ಕೆ ಒಳಪಟ್ಟಿದ್ದಾರೆ. ಇಡೀ ಜಗತ್ತು ವೇದಗಳಿಗೆ ಒಳಪಟ್ಟಿದೆ. ಸರ್ವ ದೇವತೆಗಳು ಈ ವೇದ ಮಂತ್ರಗಳ ಅಧೀನಕ್ಕೆ ಒಳಗಾಗಿದ್ದಾರೆ. ಈ ಮಹಾಮಂತ್ರಗಳೆಲ್ಲವೂ ವೇದವಿದರಾದ ಬ್ರಾಹ್ಮಣರ ಅಧೀನದಲ್ಲಿದೆ. ಎಷ್ಟು ದೊಡ್ಡ ಗೌರವ ಕೊಟ್ಟಿದ್ದಾನೆ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ. ಈ ಸರ್ವ ಮಂತ್ರಗಳು ವೇದವಿದರಾದ ಬ್ರಾಹ್ಮಣರ ಸ್ವಾಧೀನದಲ್ಲಿದೆ. ಆದುದರಿಂದ ಬ್ರಾಹ್ಮಣರೇ ನನಗೆ ದೇವತ್ವ ಅಂತ ಪರಮಾತ್ಮ ಶ್ರೀಕೃಷ್ಣ ಕೂಡ ಹೇಳ್ತಾ ಇದ್ದಾನೆ.
ಹಾಗಾಗಿ ಇಲ್ಲಿ ಒಬ್ಬ ಬ್ರಾಹ್ಮಣನ ಕರ್ತವ್ಯ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಲ್ಲವನ್ನು ಗಮನಿಸಿದರೆ ಒಬ್ಬ ಬ್ರಾಹ್ಮಣನಿಗೆ ವೇದಾಧ್ಯಯನ ಹಾಗೂ ಸ್ವಾಧ್ಯಾಯದಿಂದ ದೇವತ್ವವು ಪ್ರಾಪ್ತವಾಗುವುದೆಂಬುದು ತಿಳಿಯುತ್ತೆ. ಇದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು ಅಂದ್ರೆ, ಒಬ್ಬ ನಿಜವಾದ ಬ್ರಾಹ್ಮಣನಲ್ಲಿ ದೈವಿಕ ಅಂಶ, ದೇವತ್ವ ಇದೆ, ಅವನನ್ನು ದೇವತಾ ಮನುಷ್ಯ ಅಂತ ಗುರುತಿಸಬೇಕಾದ್ರೆ ಅಂತಹ ಉತ್ತಮವಾದ ಬ್ರಾಹ್ಮಣನು ನಿರಂತರವಾಗಿ ವೇದಾಧ್ಯಯನ ಮಾಡಿ ವೇದಾರ್ಥಗಳಿಂದ ಸರಿಯಾಗಿ ಚಿಂತನೆ ಮಾಡುವಂತಹ ಸಾಮರ್ಥ್ಯವನ್ನ ಗಳಿಸಿರಬೇಕಾಗಿರುತ್ತೆ. ವೇದಾಧ್ಯಯನ ಮಾಡಿದರೂ ಅದರ ಯಥಾರ್ಥ ಜ್ಞಾನವನ್ನ, ಯಥಾರ್ಥ ಚಿಂತನೆಗಳನ್ನ ಯಾರು ಮಾಡುವುದಿಲ್ಲವೋ ಅಂತಹವನನ್ನು ದೈವತ್ವವಿರುವ ಬ್ರಾಹ್ಮಣ ಎಂದು ಹೇಳಲಾಗುವುದಿಲ್ಲ. ದೇವತ್ವವಿರುವ ಬ್ರಾಹ್ಮಣ ಎಂದು ಅನ್ನಿಸಿಕೊಳ್ಳಬೇಕಾದರೆ ಅವನು ವೇದಾಧ್ಯಯನವನ್ನು, ನಂತರ ಅವುಗಳ ಚಿಂತನೆ ಹಾಗೂ ಯಥಾರ್ಥಗಳ ಜ್ಞಾನದಿಂದ ಇತರರಿಗೆ ಅವುಗಳನ್ನು ತಿಳಿಸಿಕೊಡುವ ರೀತಿಯಲ್ಲಿ ಅವುಗಳ ಉಪಯೋಗವನ್ನ ಎಲ್ಲರಿಗೂ ಹಂಚಬೇಕು. ಕೇವಲ ತಾನು ವೇದಗಳನ್ನ ಓದೋದು, ವೇದದ ಅರ್ಥಗಳನ್ನ ತಿಳ್ಕೊಳ್ಳೋದು, ಅವುಗಳ ಬಗ್ಗೆ ಚಿಂತನೆ ಮಾಡೋದು ಅಷ್ಟು ಮಾಡಿದ್ರೆ ಸಾಲದು. ತಾನು ಕಂಡುಕೊಂಡ ಆ ಸತ್ಯ, ತಾನು ಕಂಡುಕೊಂಡ ಆ ಜ್ಞಾನವನ್ನ ಎಲ್ಲರಿಗೂ ಹಂಚಬೇಕು. ಯಾವುದನ್ನ ತಿಳ್ಕೊಂಡು ನನಗೆ ಮನಸ್ಸು ಸಂತೋಷವಾಗಿದೆ, ನಾನು ಸಂತೋಷವಾಗಿದ್ದೀನಿ, ಸಂತೋಷನ ನಾನು ಅನುಭವಿಸ್ತಾ ಇದ್ದೀನಿ, ಈ ಜ್ಞಾನ ಎಲ್ಲ ಒಬ್ಬ ಬ್ರಾಹ್ಮಣನಿಗೆ ವೇದ ಉಪನಿಷತ್ತುಗಳು ತಿಳಿಸ್ಕೊಟ್ಟ ಮೇಲೆ ಅವುಗಳನ್ನ ತಿಳಿದುಕೊಂಡಿರುವಂತಹ ಒಬ್ಬ ಬ್ರಾಹ್ಮಣ ಅದನ್ನ ಇತರರಿಗೂ ಕೂಡ ಹಂಚಬೇಕು. ಕೇವಲ ತಾನೊಬ್ಬ ಅದರ ಅಧ್ಯಯನ ಮಾಡಿದ್ರೆ ಸಾಲದು, ಅದನ್ನ ಎಲ್ಲರಿಗೂ ಹಂಚಬೇಕು. ಯಾಕೆ ಅಂತಂದ್ರೆ ತಾನು ಇತರರಿಗಿಂತ ಬೇರೆ ಅಲ್ಲ, ಎಲ್ಲರಂತೆ ನಾನು. ಈ ಭಾವನೆ ಅವನು ಬರಬೇಕಾದ್ರೆ ಅವನು ತಿಳ್ಕೊಂಡಿರುವಂತಹ ಈ ಒಂದು ಸತ್ಯವನ್ನ ಅವನು ಎಲ್ಲರಿಗೂ ಹಂಚಬೇಕು. ಅಂತಹವನನ್ನ ಒಬ್ಬ ಬ್ರಾಹ್ಮಣ ಅಂತ ಹೇಳಬಹುದು ಅಂತ ಈ ವೇದಶಾಸ್ತ್ರಗಳು ಹೇಳ್ತಾ ಇವೆ. ಜ್ಞಾನದ ನಿರಂತರ ಅಭ್ಯಾಸ, ಚಿಂತನೆ ಇವುಗಳನ್ನು ಸ್ವಾಧ್ಯಾಯದ ಮೂಲಕ ಮಾಡುತ್ತಲೇ ಇರಬೇಕು. ವಿಧಿವತ್ತಾಗಿ ವೇದಾರ್ಥಗಳ ವಾಂಗ್ಮಯತೆ ಬರಬೇಕಾದರೆ ವೇದಗಳ ಚಿಂತನೆ, ಅಭ್ಯಾಸ ಸದಾ ನಡೆಯುತ್ತಲೇ ಇರಬೇಕು. ಕಲಿಯುವಿಕೆಗೆ ಕೊನೆ ಇಲ್ಲ. ಪ್ರತಿದಿನ ಒಂದು ಭಗವದ್ಗೀತೆಯ ಒಂದು ಶ್ಲೋಕ, ಇವತ್ತು ನಾವೇನು ಓದ್ತೀವಿ, ಇವತ್ತು ನಾವೇನು ಅರ್ಥ ಮಾಡ್ಕೋತೀವಿ, ಅದೇ ಶ್ಲೋಕನ ನಾವು ಮತ್ತೆ ನಾಳೆ ಓದಿದಾಗ ಅದ್ರದ್ದು ಮತ್ತೊಂದು ಅರ್ಥ ನಮಗೆ ಸಿಗುತ್ತೆ, ಮತ್ತೊಂದು ಡೈಮೆನ್ಷನ್ ಸಿಗುತ್ತೆ. ಇವತ್ತು ನಮಗೇನು ಸಿಕ್ಕಿದೆ, ನಾಳೆ ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಿಂದ ಅದರ ಮತ್ತೊಂದು ಅರ್ಥ ಸಿಗುತ್ತೆ. ಕಲಿಯುವಿಕೆಗೆ ಕೊನೆ ಅನ್ನೋದಿಲ್ಲ. ಅದು ಹೋಗ್ತಾ ಹೋಗ್ತಾ ನಮ್ಮ ಜ್ಞಾನದ ವಿಸ್ತಾರವನ್ನ ಎಲ್ಲ ಕಡೆ ಸರ್ವವ್ಯಾಪಿತ್ವ ಆಗೋ ಹಾಗೆ ನಮ್ಮನ್ನ ಮಾಡುತ್ತೆ. ಈ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಓದಿದಷ್ಟು, ತಿಳಿಸಿದಷ್ಟು ಅದು ವಿಸ್ತಾರ ಮಾಡ್ಕೋತಾ ಹೋಗುತ್ತೆ. ನಿರಂತರವಾಗಿ ನಡೆಯುವ ಕಲಿಯುವಿಕೆಯಲ್ಲಿ ಅವನ ಒಂದು ಬುದ್ಧಿಮಟ್ಟ ಅತೀ ಜಾಗೃತವಾಗಿದ್ದು ಸೂಕ್ಷ್ಮವಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಚಾತುರ್ಯನ ಅವನು ಕರಗತ ಮಾಡ್ಕೋತಾನೆ. ಅರ್ಥಚಿಂತನೆ ಮಾಡುವ ಕಲೆಯನ್ನ ಅಧ್ಯಯನ ಅಂತ ಹೇಳ್ತಾರೆ. ಬರೀ ಓದೋದ್ರಿಂದ ಅದನ್ನ ಅಧ್ಯಯನ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಓದಿದಾಗ ಅದನ್ನ ಚಿಂತನೆಗೆ ಇಟ್ಕೋಬೇಕು. ಇದರ ನಿಜವಾದ ಅರ್ಥ ಏನು, ಯಾವ ದೃಷ್ಟಿಕೋನದಿಂದ ಇದನ್ನು ಹೇಳಿದ್ದಾರೆ, ಈ ರೀತಿ ಸಮಗ್ರವಾಗಿ ಅದರ ಅಭ್ಯಾಸ ಆಗಬೇಕು. ಆಳವಾದ ಅಭ್ಯಾಸ ಆಗಬೇಕು, ಆಳವಾದ ಚಿಂತನೆ ಆಗಬೇಕು. ಅಂತಹ ಚಿಂತನೆಯನ್ನ ಅಧ್ಯಯನ, ಕೇವಲ ಓದೋದನ್ನ ಅಧ್ಯಯನ ಅಂತ ಹೇಳೋದಿಲ್ಲ. ಸಮಗ್ರವಾಗಿ ಅದರ ಸಂಪೂರ್ಣ ಪರಿಚಯ ತನ್ನ ಮನಸ್ಸಿಗೆ ಬರಬೇಕು. ಮನಸ್ಸಿಗೆ ಬಂದದ್ದನ್ನ ಅವನು ಆಚರಣೆಗೆ ಕೂಡ ತಂದ್ಕೋಬೇಕು. ಅದನ್ನ ಅಧ್ಯಯನ ಅಂತ ಕರೀತಾರೆ. ಆದ್ದರಿಂದಲೇ ಇದನ್ನ ವೇದಾಧ್ಯಯನ ಅಂತ ಹೇಳೋದು. ಈ ರೀತಿಯಾಗಿ ವೇದಾರ್ಥಗಳ ಚಿಂತನೆಯನ್ನ ಯಾರು ಮಾಡಬಲ್ಲರೋ ಅವರಲ್ಲಿ ದೈವತ್ವವಿರುತ್ತದೆ, ದೈವಿಕ ಅಂಶದ ಭಾವನೆ ಇರುತ್ತೆ. ಅಂತಹವರನ್ನು ನಾವು ದೇವತಾ ಮನುಷ್ಯ ಅಂತ ಕರಿತೀವಿ. ವೇದಾರ್ಥ ಅಂದರೆ ಒಂದು ಶಾಸ್ತ್ರ ಗ್ರಂಥವನ್ನು ಓದಿದಾಗ ಮೇಲ್ನೋಟಕ್ಕೆ ಅದು ಒಂದು ಅರ್ಥ ಕೊಡುತ್ತೆ, ಆದರೆ ಅದರ ಒಳ ಅರ್ಥ ಬೇರೆಯದೇ ರೀತಿಯಲ್ಲಿರುತ್ತದೆ.
ವೇದಗಳಲ್ಲಿಯೂ ಅದಕ್ಕೆ ಪರೋಕ್ಷ ಪ್ರಿಯಾಯ ವಹಿ ದೇವ ಅಂತ ಹೇಳ್ತಾರೆ. ಅಂದರೆ ವೇದಗಳು ಮೇಲ್ನೋಟಕ್ಕೆ ಕಂಡಂತೆ ಅವುಗಳು ತಮ್ಮನ್ನು ತಾವು ತೆರೆದಿಟ್ಟುಕೊಂಡಿರುವುದಿಲ್ಲ. ಅದರ ಆಳವಾದ ಚಿಂತನೆಗೆ ಹೋದಾಗ ಮಾತ್ರ ಅದರ ನಿಜವಾದ ಅರ್ಥ, ಆ ಗೂಢ ಅರ್ಥ, ಸಮಗ್ರವಾದ ಪರಿಚಯ ನಮಗಾಗಬೇಕಾದ್ರೆ ಮೇಲ್ನೋಟಕ್ಕೆ ನಾವೇನು ಓದ್ತೀವಿ ಅದಷ್ಟೇ ಅಲ್ಲ, ಅದನ್ನ ಚಿಂತನೆಗೆ ಇಟ್ಕೊಂಡಾಗ ಮಾತ್ರ ಅದು ತನ್ನನ್ನು ತಾನು ಓಪನ್ ಮಾಡ್ಕೊಳುತ್ತೆ, ತೆರೆದಿಟ್ಕೊಂಡು ಸಮಗ್ರವಾಗಿ ನಮ್ಗೆ ಅದರ ಪರಿಚಯನ ಮಾಡಿಕೊಡ್ತಾ ಬರುತ್ತೆ. ಹಾಗಾಗಿ ವೇದಗಳ ಮೇಲುನೋಟಕ್ಕೆ ಅರ್ಥ ಕಂಡುಕೊಂಡವರು ಅಲ್ಲೇ ನಿಂತು ಬಿಟ್ರೆ ಅವರಿಗೆ ಅದರ ಪೂರ್ಣ ಪರಿಚಯ ಆಗೋದಿಲ್ಲ. ಯಾಕೆಂದ್ರೆ ಸಮುದ್ರ ಅಥವಾ ಸಾಗರ ಅಂತ ಹೇಳ್ತಾರೆ ಜ್ಞಾನನ, ಅಂದ್ರೆ ಅಷ್ಟು ವಿಸ್ತಾರ. ಸಮುದ್ರ ಅಥವಾ ಸಾಗರದ ಒಂದು ಅಂಚಿನಲ್ಲಿ ನಾವು ನಿಂತ್ಕೊಂಡು ನೋಡಿದಾಗ ಅದರ ಮತ್ತೊಂದು ಅಂಚು ನಮಗೆ ಕಾಣೋದಿಲ್ಲ. ಈ ಸಾಗರ ಅಥವಾ ಸಮುದ್ರ ಎಲ್ಲಿ ಕೊನೆಯಾಗಿದೆ ಅಂತ ನಾವು ನಮ್ಮ ಕಣ್ಣೋಟಕ್ಕೆ ಅದು ಸಿಗೋದಿಲ್ಲ. ಅದರ ಆಳ ವಿಸ್ತಾರ ನಮಗೆ ಬೇಕು ಅಂತಂದ್ರೆ ಸಮುದ್ರದ ನಾವು ಮೇಲ್ಗಡೆ ಈಜು ಹೊಡೆದ್ರೆ ಮೈಕೈ ನೋವಾಗುತ್ತಷ್ಟೆ. ಸಮುದ್ರದ ಆಳದಲ್ಲಿ ಈಜು ಹೊಡೆದು ಆಳಕ್ಕೆ ಹೋದವನು ಆ ಆಳದಿಂದ ಮುತ್ತು ರತ್ನ ಹೇಗೆ ಈಚೆ ತರ್ತಾನೋ ಆ ರೀತಿ ವೇದಾಧ್ಯಯನವನ್ನ ವೇದಾಂತದ ಆಳಕ್ಕೆ ಇಳಿದು ಚಿಂತನೆ ಮಾಡಿದಾಗ ಅವನಿಗೆ ಅದರ ಪೂರ್ಣ ಸ್ವರೂಪದ ಪರಿಚಯ ಆಗುತ್ತೆ. ಆದ್ರಿಂದ ವೇದಾರ್ಥಗಳನ್ನ ತಿಳ್ಕೋಬೇಕು ಅಂತಂದ್ರೆ ಸಮಗ್ರವಾಗಿ ಪೂರ್ಣ ಪರಿಚಯ ಆಗೋವರೆಗೂ ಅದರ ಚಿಂತನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಸ್ವಾಧ್ಯಾಯ ಅಂತಂದ್ರೆ ಪ್ರತಿನಿತ್ಯ ಅದರ ಪರಿಚಯನ ನಾವು ಮಾಡ್ಕೋತಾ ಬರಬೇಕಾಗತ್ತೆ. ಇದು ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ, ಒಂದು ಜನ್ಮದಲ್ಲಿ ಮುಗಿಯುವಂಥದ್ದಲ್ಲ ಇದು ಶಾಸ್ತ್ರ ಗ್ರಂಥಗಳು. ಅದಕ್ಕೆ ಮನುಷ್ಯನಿಗೆ ಅನೇಕ ಜನ್ಮಗಳು ದಾಟಿ 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 ಮೋಕ್ಷ ಅನ್ನೋದು ಒಂದು ಕ್ಷಣದಲ್ಲಿ ಸಿಗುವಂಥದ್ದಲ್ಲ. ಸಂಸ್ಕಾರ ಆಗಬೇಕು, ಪೂರ್ಣ ಪರಿಚಯ ಆಗಬೇಕು, ಓದಬೇಕು, ಅನುಷ್ಠಾನಕ್ಕೆ ತಂದ್ಕೋಬೇಕು. ನಮ್ಮನ್ನು ನಾವು ಆ ಜ್ಞಾನಕ್ಕೆ ಸಂಪೂರ್ಣವಾಗಿ ಕೊಟ್ಕೊಂಡ್ಬಿಡ್ಬೇಕು. ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ನಾವು ಶರಣಾಗತರಾಗಬೇಕು. ಅವಾಗಲೇ ಅದರ ಪೂರ್ಣ ಪರಿಚಯ ನಮಗಾಗುತ್ತೆ. ವೇದಗಳು ಹೇಳಬಯಸಿದ ಅದರ ಅರ್ಥವನ್ನ ಸಂಪೂರ್ಣವಾಗಿ ಗ್ರಹಿಸಬಲ್ಲ ವ್ಯಕ್ತಿನ ಬ್ರಾಹ್ಮಣ ಅಂತ ಕರೀಬಹುದು. ಆದ್ದರಿಂದ ವೇದಗಳನ್ನು ಮತ್ತು ಶಾಸ್ತ್ರ ಗ್ರಂಥಗಳನ್ನು ಸ್ವಾಧ್ಯಾಯದ ಮೂಲಕ ನಿತ್ಯ ನಿರಂತರವಾಗಿ ಅಧ್ಯಯನ ಮಾಡಿ ಅದರ ಸೂಕ್ಷ್ಮ ವಿಚಾರಗಳನ್ನು, ಅದರ ಅಂತರಂಗದ ಅರ್ಥವನ್ನ ವೇದಾರ್ಥವಾಗಿ ವೇದಗಳು ಯಾವ ರೀತಿ ಹೇಳಿದೆ ಅದನ್ನ ಹಾಗೆ ತಿಳ್ಕೊತಾ ಹೋಗ್ಬೇಕು. ಅದನ್ನ ವೇದಾರ್ಥ, ಯಥಾರ್ಥ ಅಂತ ಹೇಳ್ತಾರೆ. ಯಾರು ಇಂತಹ ಅಭ್ಯಾಸವನ್ನು ಮಾಡಬಲ್ಲರೋ ಅವರಲ್ಲಿ ದೈವತ್ವವನ್ನು ಕಾಣಬಹುದು. ಅಂತಹವರು ಮಾತ್ರ ನಿಜ ಅರ್ಥದಲ್ಲಿ ಬ್ರಾಹ್ಮಣ ಅನ್ನಿಸ್ಕೋತಾನೆ. ಬ್ರಾಹ್ಮಣನಲ್ಲಿ ಇರಬೇಕಾದ ದೈವತ್ವ ಅಂತಂದ್ರೆ ಅವನು ಸ್ವಾಧ್ಯಾಯವನ್ನು ನಿರಂತರವಾಗಿ ಮಾಡ್ತಾ ಇರೋನು ಅಂತ ಅರ್ಥ. ಸಾಗರದ ಮೇಲುಗಡೆ ಈಜಾಡಿದ್ರೆ ಮೈಕೈ ನೋವಾಗುತ್ತೆ. ಅದರ ಆಳಕ್ಕೆ ಇಳಿಬೇಕು. ವೇದ ಅನ್ನೋ ಸಾಗರದ ಆಳಕ್ಕೆ ಇಳಿದಾಗ ಅದರ ಅರ್ಥ ನಮಗೆ ಸಿಗತ್ತೆ. ಆದ್ದರಿಂದ ವೇದ ಶಾಸ್ತ್ರಗಳನ್ನ ಅಂತರಂಗದ ಅರ್ಥ ಸಹಿತ ಅಧ್ಯಯನ ಮಾಡಬೇಕು. ಅಂತಹವನಲ್ಲಿ ಮಾತ್ರ ದೇವತ್ವ ಇರುತ್ತೆ. ಸಾಮಾನ್ಯ ಮನುಷ್ಯನೊಬ್ಬನು ವೇದಗಳನ್ನು ಓದಿದಾಗ ಅವನಿಗೆ ಎಟುಕದ ಅಥವಾ ಅವನು ಗ್ರಹಿಸಲಾಗದ ಸತ್ಯವನ್ನ ಸಮಗ್ರವಾಗಿ ಸ್ವಾಧ್ಯಾಯ ಮಾಡಿ ಪ್ರತಿನಿತ್ಯ ಓದುವಂತಹ ಅವನು ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ಇಂತಹ ಅಪೂರ್ವ ಸಂಗತಿಗಳನ್ನು ಗ್ರಹಿಸಬಲ್ಲವನೇ ನಿಜವಾದ ಬ್ರಾಹ್ಮಣ. ಅದೇ ಅವನಲ್ಲಿರುವ ದೈವಿಕ ಅಂಶ, ದೈವತ್ವ, ದೈವಾಂಶ ಸಂಭೂತ. ಆದ್ದರಿಂದ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಸ್ವಾಧ್ಯಾಯ ಏಷಾಂ ದೈವತ್ವಂ. ಈ ಪ್ರಶ್ನೆಯ ಮುಂದಿನ ಭಾಗ ಕಶ್ಚಧರ್ಮ ಸತಾಮಿವ. ಇಂತಹವರಲ್ಲಿ ಇರುವ ಒಳ್ಳೆಯತನ, ಸತ್ವಗುಣ, ಸಜ್ಜನಿಕೆ, ಒಳ್ಳೆಯ ನಡವಳಿಕೆ
ಯಾವುದು? ಇದು ಯಕ್ಷನ ಪ್ರಶ್ನೆ. ಯುಧಿಷ್ಠಿರ ಹೇಳ್ತಾನೆ, ತಪ ಏಷಾಂ ಸತಾಮಿವ, ಅವನಲ್ಲಿರುವ ಸಜ್ಜನಿಕೆಯ ನಡೆ, ಅವನಲ್ಲಿರುವ ಸಾತ್ವಿಕ ಗುಣ, ಅವನಲ್ಲಿರುವ ಒಳ್ಳೆಯ ಗುಣಗಳು ಅಂತಂದ್ರೆ ಅವನು ನಿರಂತರವಾಗಿ ನಡೆಸುವಂತಹ ಒಂದು ಆಚರಣೆ ತಪಸ್ಸು. ತಪಸ್ಸು ಅಂತಂದ್ರೆ ಮನಸ್ಸು ಮತ್ತು ದೇಹವನ್ನ ಆತ್ಮನಲ್ಲಿ ನಿಲ್ಲಿಸಿ ಏಕಾಂತದಲ್ಲಿದ್ದು ಸಮಗ್ರವಾಗಿ ಪರಮಾತ್ಮನ ಚಿಂತನೆ ಮಾಡುವಂತಹ ಒಂದು ಆಚರಣೆಯನ್ನ ತಪಸ್ಸು ಅಂತ ಹೇಳ್ತಾರೆ. ಈ ತಪಸ್ಸಿನಲ್ಲಿ ಕೂಡ 3 ರೀತಿಯ ತಪಸ್ಸುಗಳಿದೆ. ಶಾರೀರಿಕ ಮಟ್ಟದ ತಪಸ್ಸು, ವಾಂಗ್ಮಯ ತಪಸ್ಸು. ವಾಂಗ್ಮಯ ತಪಸ್ಸು ಅಂತಂದ್ರೆ ಮಾತಿನ ತಪಸ್ಸು, ಮತ್ತು ಮಾನಸ ತಪಸ್ಸು. ದೈಹಿಕ ಅಥವಾ ಶಾರೀರಿಕ ತಪಸ್ಸು ಅಂತಂದ್ರೆ ಅನೇಕ ರೀತಿಯ ವ್ರತಾನುಷ್ಠಾನಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು, ಉಪವಾಸ ಮತ್ತು ದೈಹಿಕವಾಗಿ ಕ್ಲಿಷ್ಟಕರವಾದ ಆಚರಣೆಗಳನ್ನು ಮಾಡಿ ದೇಹವನ್ನು ದಂಡಿಸಿಕೊಳ್ಳುವ ಮೂಲಕ ಇಂದ್ರಿಯ ಮತ್ತು ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳೋದು. ಗೀತೆಯಲ್ಲಿ ಪರಮಾತ್ಮ ಈ ತಪಸ್ಸಿನ ಬಗ್ಗೆ, ಶಾರೀರಿಕ ಮಟ್ಟದ ತಪಸ್ಸಿನ ಬಗ್ಗೆ 17ನೇ ಅಧ್ಯಾಯ ಶ್ರದ್ಧಾತ್ರೇ ವಿಭಾಗ ಯೋಗ ಅಂತ ಅದರಲ್ಲಿ ಹೇಳ್ತಾನೆ, ದೇವದ್ವಿಜಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅಂತ ಹೇಳ್ತಾನೆ. ದೇವರನ್ನ, ಬ್ರಾಹ್ಮಣರನ್ನ, ಗುರು ಹಿರಿಯರನ್ನ, ಜ್ಞಾನಿಗಳನ್ನು ಕಂಡಾಗ ಅವರನ್ನ ಗೌರವಿಸುವುದು, ದೊಡ್ಡವ್ರನ್ನ ನೋಡಿದ ಕೂಡಲೇ ತಲೆ ಬಗ್ಗಿಸಿ ಅವರಿಗೆ ಗೌರವ ಕೊಡುವಂತಹದ್ದು. ನಂತರ ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು. ವೇದಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಆಗಾಗ ಬರುತ್ತೆ, ಈ ದೇಹ ಅನ್ನೋದು ನಾನಲ್ಲ, ಮನಸ್ಸು ಅನ್ನೋದು ನಾನಲ್ಲ ಅಂತ ಬರ್ತಾನೆ ಇರುತ್ತೆ. ಹಾಗಾದ್ರೆ ನಾನು ಈ ದೇಹ ಅಲ್ಲದೆ ಹೋದ್ಮೇಲೆ ಈ ದೇಹದ ಸ್ವಚ್ಛತೆ ಯಾಕೆ ಬೇಕು? ದೇಹ ಮತ್ತು ಮನಸ್ಸು ಅನ್ನೋದು ಪರಮಾತ್ಮ ನಮಗೆ ಅನುಗ್ರಹಿಸುವ 2 ಅತ್ಯುತ್ತಮವಾದ ಉಪಕರಣಗಳು. ಆ ಉಪಕರಣಗಳು ಚೆನ್ನಾಗಿದ್ರೆ ಆ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗುತ್ತೆ. ಹಾಗಾಗಿ ದೇಹದ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯವಾದದ್ದು ಅಂತ. ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ತನ್ನ ಮನಸ್ಸಿಗೆ ಸಿಕ್ಕ ಸ್ಪಷ್ಟತೆಯಿಂದ ಅದನ್ನು ತಾನು ಜೀವನದಲ್ಲಿ ಆಚರಣೆಗೆ ತರುವುದು. ಇದನ್ನ ನೇರ ನಡೆ, ನೇರ ನುಡಿ ಅಂತ ಹೇಳ್ತಾರೆ. ಆರ್ಜವಂ ಅಂತಂದ್ರೆ ನೇರ ನಡೆ, ನುಡಿ. ಅದಕ್ಕೆ ಅರ್ಜುನನ್ಗೆ ಆರ್ಜವನ್ನು ಈ ಪದದಿಂದ ಅಂದ್ರೆ ನೇರವಾದ, ಸರಳವಾದ, ದಿಟ್ಟತನದ ನಡೆ ಇರೋದ್ರಿಂದ ಅವನಿಗೆ ಅರ್ಜುನ ಅನ್ನೋ ಹೆಸರು. ಅರ್ಜುನ ಅಂತಂದ್ರೆ ಆರ್ಜವಂ, ಅಂತಂದ್ರೆ ಆ ಆರ್ಜವಂ ಅನ್ನೋದನ್ನ ಅವನು ಆ ಹೆಸರಿಗೆ ಅಷ್ಟು ತಕ್ಕಂತೆ ಅವನು ಇರ್ತಾನೆ. ಹಾಗಾಗಿ ಅವನ ಹೆಸರು ಅರ್ಜುನ ಅಂತ. ಆರ್ಜವಂ ಅಂತಂದ್ರೆ ನೇರ ನಡೆ, ನೇರ ನುಡಿ ಅಂತ. ಹೇಳೋದೊಂದು ಮಾಡೋದೊಂದು ಆ ಥರ ಅಲ್ಲ. ಏನು ಹೇಳ್ತೀನಿ ಅದನ್ನೇ ಮಾಡೋದು, ಏನು ಮಾಡ್ತಾ ಇದ್ದೀನಿ ಅದನ್ನೇ ಹೇಳೋ ಅಂಥದ್ದು, ನಾವು ಹೇಳಿದಂತೆ ಮಾಡಿ ತೋರಿಸುವಂಥದ್ದು, ಅದರಂತೆಯೇ ಆಚರಣೆ ಕೂಡ ಮಾಡೋ ಅಂಥದ್ದು. ಮತ್ತು ಬ್ರಹ್ಮಚರ್ಯ ಅಂತಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕೋದು, ಇದು ಬ್ರಹ್ಮಚರ್ಯ. ಸಾಮಾನ್ಯವಾಗಿ ನಾವು ಬ್ರಹ್ಮಚರ್ಯ ಅಂತಂದ್ರೆ ಬೇರೆ ಅರ್ಥಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಮದುವೆ ಆಗದೆ ಇರೋದು ಬ್ರಹ್ಮಚರ್ಯ, ಈ ರೀತಿ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಬದುಕು ಯಶಸ್ವಿಯಾಗಿ ನಾವು ನಡೆಸ್ಕೋಬೇಕಾದ್ರೆ, ನಮ್ಮ ಜೀವನ, ನಮ್ಮ ಬದುಕು ಯಶಸ್ವಿಯಾಗಿ ನಡಿಬೇಕು ಅಂತಂದ್ಬಿಟ್ಟು ನಮಗೆ ಬೇಕಾದ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದಾಗ ನಾವು ನಡೆಯುವಂತಹ ಆ ದಾರಿ, ನಾವು ತುಳಿದ ಆ ಹೆಜ್ಜೆಗಳು ಮತ್ತೊಬ್ಬರಿಗೆ ತೊಂದರೆ ಆಗಬಾರದು. ಅದು ಬ್ರಹ್ಮಚರ್ಯ. ನನ್ನ ನಡವಳಿಕೆ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು, ಮತ್ತೊಬ್ಬರಿಗೆ ಹಿಂಸೆ ಆಗಬಾರ್ದು, ಅದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಇದು ಒಂದು ರೀತಿಯ ಶಿಸ್ತುಬದ್ಧ ಜೀವನ ಕ್ರಮ. ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಯಶಸ್ವಿಯಾಗಿರ್ಬೇಕು ಅಂತಂದ್ಬಿಟ್ಟು ಈ ಬ್ರಹ್ಮಚರ್ಯ ಪಾಲಿಸ್ತೀನಿ, ಶಿಸ್ತು ಪಾಲಿಸ್ತೀನಿ ಅಂತಂದಾಗ ಅದರ ಪ್ರಕಾರ ನಾವು ನಮ್ಮ ಜೀವನನ ನಾವು ಆಚರಣೆಗೆ ತಂದ್ಕೋಬೇಕಾದ್ರೆ, ನಮ್ಮ ಜೀವನದಲ್ಲಿ ನಾವು ಬದುಕನ್ನ ಮಾಡುವಾಗ
ಸರಿಯಾದ ಒಂದು ಶಿಸ್ತಿನ ಕ್ರಮ ಇದ್ದಾಗ ನಮ್ಮ ಜೀವನದಲ್ಲಿ ಬೇರೆಯವರಿಗೆ ಅದು ಹಿಂಸೆ ಆಗೋದಿಲ್ಲ. ಕಾರಣ ಯಾಕೆ ಅಂತಂದರೆ, ನಮ್ಮ ಶಿಸ್ತಿನಲ್ಲಿ ಅತಿಯಾದ ಬಯಕೆಗಳು ಇರೋದಿಲ್ಲ. ಯಾವಾಗ ನನ್ನ ಜೀವನದಲ್ಲಿ ಅತಿಯಾದ ಬಯಕೆಗಳಿರುತ್ತೆ, ಆವಾಗ ನಾನು ಬೇರೆಯವರಿಂದ ನಾನು ಇಂಥದ್ದಾಗಬೇಕು, ಅವರಿಂದ ಇದಾಗಬೇಕು, ಇಂಥವರಿಂದ ಇದಾಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನ್ನ ಜೀವನದಲ್ಲಿ ಒಂದು ಶಿಸ್ತು, ಒಂದು ಕ್ರಮಬದ್ಧವಾದ ಜೀವನ ನಾನು ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ನಾನು ಬಂದಾಗ ನನ್ನ ಜೀವನದ ಶೈಲಿ ಅತ್ಯಂತ ಸರಳವಾಗಿರುತ್ತೆ. ಅತ್ಯಂತ ಸರಳವಾದ ಜೀವನ ಶೈಲಿಗೆ ಬಯಕೆಗಳು ತುಂಬ ಕಡಿಮೆ ಇರುತ್ತೆ. ಬಯಕೆಗಳು ಕಡಿಮೆ ಇದ್ದಾಗ ನಾನು ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ನನಗೆ ಏನು ಬೇಕು, ಸಿಕ್ಕಿದ್ದು ಅಷ್ಟೇ ತೃಪ್ತಿ. ಏನಿದೆ ಅದರಲ್ಲಿ ತೃಪ್ತಿಯಾಗಿ ನಾನು ಜೀವನ ಮಾಡುವಂತಹ ಒಂದು ಸರಳ ಸಜ್ಜನಿಕೆ ನನ್ನಲ್ಲಿ ಇದೆ ಅಂತಂದರೆ ನನ್ನ ಜೀವನದಲ್ಲಿ ಶಿಸ್ತು ಇದೆ, ಒಂದು ಕ್ರಮಬದ್ಧವಾದ ಜೀವನ ನಾನು ನಡೆಸ್ತಾ ಇದ್ದೀನಿ ಅಂತ ಅರ್ಥ. ಇದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಇಂತಹ ಜೀವನದಲ್ಲಿ ನಾವು ಮತ್ತೊಬ್ಬರ ಮೇಲೆ ಅವಲಂಬಿತರಾಗಿರುವುದಿಲ್ಲ. ಆದ್ದರಿಂದ ಇಲ್ಲಿ ಶಿಸ್ತುಬದ್ಧ ಜೀವನವನ್ನು ಬ್ರಹ್ಮಚರ್ಯ ಎನ್ನುತ್ತಾರೆ. ಆದ್ದರಿಂದ ಅದನ್ನು ಆಚರಣೆಗೆ ತರುವುದು ಕೂಡ ಒಂದು ರೀತಿಯ ತಪಸ್ಸು. ಅದು ಅಷ್ಟು ಈಸಿಯಾಗಿ ಅಷ್ಟು ಸುಲಭವಾಗಿ ನಾವು ಆಚರಣೆ ತರಕ್ಕಾಗೋದಿಲ್ಲ. ಕೇಳಿಸ್ಕೊಂಡಾಗ ಯಾರೋ ಮಾಡ್ತಾ ಇದ್ದಾರೆ ಈ ಥರ ಅಂತಂದಾಗ ಆ ಕ್ಷಣದಲ್ಲಿ ನಮಗೆ ಅದರ ಮೇಲೆ ನಾನು ಹಾಗೆ ಆಗಬೇಕು, ನಾನು ಅಷ್ಟೇ ಸರಳವಾಗಿರಬೇಕು, ನನ್ನ ಜೀವನ ಕೂಡ ಹಾಗೆ ಇರಬೇಕು ಅನ್ನೋ ಬಯಕೆ ನನ್ನಲ್ಲೂ ಕೂಡ ಬರುತ್ತೆ. ಆದರೆ ಆ ಆಚರಣೆಯನ್ನು ತರೋದು ಅಷ್ಟು ಸುಲಭ ಅಲ್ಲ. ದೇಹದ, ಇಂದ್ರಿಯದ, ಮನಸ್ಸಿನ ನಿಗ್ರಹ ಕೂಡ ಅಲ್ಲಿ ಅಷ್ಟೇ ಪ್ರಾಮುಖ್ಯತೆ. ಈ ದೇಹ ಮನಸ್ಸಿನ ನಿಗ್ರಹ ಮಾಡೋದು ಅಂತಂದರೆ ಅದೊಂದು ರೀತಿಯ ತಪಸ್ಸು ಇದ್ದ ಹಾಗೆ. ನಾವು ಒಂದು ಹಿಡಿದ ಕೆಲಸನ ಮಾಡ್ಬೇಕಾದ್ರೆ ತಪಸ್ಸು ಮಾಡ್ದಂಗೆ ಮಾಡು ಅಂತ ನಾವು ಹೇಳ್ತೀವಿ. ಆ ತಪಸ್ಸು ಮಾಡ್ದಂಗೆ ಮಾಡು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಅದೊಂದು ಕಠಿಣವಾದ ಹಾದಿ. ಅದು ಆ ಕಠಿಣವಾದ ಹಾದಿನಲ್ಲಿ ಹೋದಾಗಲೇ ಮುಂದ್ಗಡೆ ಆ ಜಯ ಅನ್ನೋದು ನಮಗೆ ಸಿಗೋದು. ಅದಕ್ಕೆ ಇಂತಹ ಒಂದು ಸರಳವಾದ ಜೀವನದ ಶೈಲಿನ ನಾನು ಆಚರಿಸ್ಕೋತೀನಿ, ಬ್ರಹ್ಮಚರ್ಯನ ನಾನು ಪಾಲಿಸ್ತೀನಿ ಅಂತಂದರೆ ಆ ಜೀವನದಲ್ಲಿ ಅದು ನಾನು ಎಣಿಸಿದಷ್ಟು, ನಾನು ಅಂದ್ಕೊಂಡಷ್ಟು ಸುಲಭವಾದ ದಾರಿ ಅಲ್ಲ ಅದು. ಅದನ್ನು ನಾನು ಅನುಷ್ಠಾನಕ್ಕೆ ತರಬೇಕಾದ್ರೆ ನಾನು ಈ ಒಂದು ತಪಸ್ಸಿನ ಆಚರಣೆಯನ್ನೇ ಮಾಡಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಇದನ್ನು ಶಾರೀರಿಕ ಮಟ್ಟದ ತಪಸ್ಸು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ತಿಳಿಸಿದ ಜೀವನದ ಕ್ರಮವನ್ನು ಅನುಸರಿಸುವ ವಿಧಾನವನ್ನು ಶಾರೀರಿಕ ಮಟ್ಟದ ತಪಸ್ಸು ಅಂತ ಹೇಳ್ತಾರೆ. ಮತ್ತು ಎರಡನೆಯದಾಗಿ ವಾಂಗ್ಮಯ ತಪಸ್ಸು, ಮಾತಿನ ತಪಸ್ಸು. ಅದು ಕೂಡ ಇದೇ 17ನೇ ಅಧ್ಯಾಯದಲ್ಲಿ ಬರುತ್ತೆ. 15ನೇ ಶ್ಲೋಕ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇನ್ನೊಬ್ಬರಿಗೆ ನೋವಾಗದಂತೆ ಮಾತನಾಡುವ ಶೈಲಿನ ನಾವು ಕಲಿಬೇಕಾಗತ್ತೆ. ನಮ್ಮ ಮಾತುಗಳು ಬೇರೆಯವರಿಗೆ ಹಿತವಾಗಿರಬೇಕು, ಪ್ರಿಯವಾಗಿರಬೇಕು. ನಾನು ಮಾತಾಡ್ತಿದ್ದೀನಿ ಅಂತಂದರೆ ಅವನು ಕೇಳಿಸ್ಕೊತಾ ಇರಬೇಕು. ನಾನು ಮಾತಾಡ್ತಾ ಇದ್ದಾಗ ಅವನ ಮನಸ್ಸಿಗೆ ಸಮಾಧಾನ ಆಗಬೇಕು. ನನ್ನ ಮಾತುಗಳು ಅವನಿಗೆ ಇಷ್ಟ ಆಗ್ತಾ ಇದೆ ಅನ್ನೋ ರೀತಿನಲ್ಲಿ ಇರಬೇಕು. ಇದನ್ನು ಹಿತವಾದ ಮಾತು, ಪ್ರಿಯವಾದ ಮಾತು, ಸತ್ಯವಾದ ಮಾತು ಅಂತ ಹೇಳ್ತಾರೆ. ನಮ್ಮ ಮಾತು ಸತ್ಯವಾಗಿರಬೇಕು, ಹಿತವಾಗಿರಬೇಕು ಮತ್ತು ಪ್ರಿಯವಾಗಿರಬೇಕು. ಇಂತಹ ಮಾತಿನ ಶೈಲಿ ನಮ್ಮದಾಗಬೇಕಾದ್ರೆ ಈ ರೀತಿ ಮಾತಾಡೋದಕ್ಕೆ ನಾನು ಕಲಿಬೇಕು. ನನ್ನ ಮಾತಿನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನನ್ನ ಮಾತು ಬೇರೆಯವರಿಗೆ ಇಷ್ಟ ಆಗೋ ಹಾಗಿರಬೇಕು, ನಾನು ಮಾತಾಡ್ತಾ ಇರೋದು ಸತ್ಯವಾಗಿರಬೇಕು, ನನ್ನ ಮಾತು ಎಲ್ಲರಿಗೂ ಹಿತವಾಗಿರಬೇಕು, ಪ್ರಿಯವಾಗಿರಬೇಕು. ಈ ರೀತಿ ನನ್ನ ಮಾತು ಆಗಬೇಕು ಅಂತಂದರೆ ನಾನು ನನ್ನ ಜೀವನದಲ್ಲಿ ಕೆಲವು ಒಂದು ಶಿಸ್ತುಬದ್ಧ ಕ್ರಮನ ನಾನು ಅನುಸರಣೆ ಮಾಡಬೇಕು. ಅದು ನಾನು ಯಾವಾಗ ಮಾಡ್ತೀನಿ ಅಂತಂದರೆ, ಯಾವ ವೇದಶಾಸ್ತ್ರಗಳನ್ನ ಸ್ವಾಧ್ಯಾಯಾಭ್ಯಾಸನಂ ಅಂತಂದರೆ ಪ್ರತಿನಿತ್ಯ ಈ ಶಾಸ್ತ್ರ ಗ್ರಂಥಗಳನ್ನ ಓದೋದ್ರಿಂದ ಅದರಲ್ಲಿ ಸಿಗುವಂತಹ ಜ್ಞಾನ ನನ್ನನ್ನು ಸರಳವಾಗಿ ಮಾಡುತ್ತೆ, ಸರಳವಾಗಿ ನನ್ನನ್ನು ರೂಪಿಸುತ್ತೆ. ಯಾವಾಗ ನನ್ನಲ್ಲಿ ಸರಳತೆ ಇರುತ್ತೆ, ನನ್ನಲ್ಲಿ ಬಯಕೆಗಳಿರೋದಿಲ್ಲ, ಆಗ ನನ್ನ ಮಾತು ನೇರವಾಗಿರುತ್ತೆ, ಸಿಹಿಯಾಗಿರುತ್ತೆ,
ಹಿತವಾಗಿರುತ್ತೆ, ಪ್ರಿಯವಾಗಿರುತ್ತೆ, ಇನ್ನೊಬ್ಬರಿಗೆ ಮತ್ತಷ್ಟು ಬೇಕು ಬೇಕು ಅನ್ನೋ ಹಾಗಿರುತ್ತೆ. ಸೊ ಈ ರೀತಿಯ ಆಚರಣೆಯನ್ನು ನಾನು ನನ್ನ ಜೀವನದಲ್ಲಿ ತಂದ್ಕೋಬೇಕು ಅಂತಂದರೆ ಪ್ರತಿನಿತ್ಯ ನಾನು ಶಾಸ್ತ್ರ ಗ್ರಂಥಗಳನ್ನ ಓದಬೇಕು, ಅದರಲ್ಲಿರುವ ಅರ್ಥ ಚಿಂತನೆಗಳನ್ನ ನಾನು ಮಾಡಬೇಕು. ಅದರಿಂದ ಇದು ಕೂಡ ಅಷ್ಟು ಸುಲಭವಾದ ಕ್ರಮ ಅಲ್ಲ. ಇದು ಕೂಡ ಒಂದು ವಾಂಗ್ಮಯ ತಪಸ್ಸು. ಮಾತನಾಡುವ ಶೈಲಿಯನ್ನು ನಾನು ಕಲಿತೀನಿ, ಕಲ್ತ್ಕೋಬೇಕು ಅಂತ ಕಠಿಣವಾದ ನಿರ್ಧಾರ ತಗೊಂಡು ಪ್ರತಿನಿತ್ಯ ಈ ವೇದಗಳ ಮೊರೆ ಹೋಗಬೇಕು, ಶಾಸ್ತ್ರ ಗ್ರಂಥಗಳನ್ನ ಓದಬೇಕು, ಓದಿರೋದನ್ನ ತಿಳ್ಕೋಬೇಕು, ತಿಳ್ಕೊಂಡಿರೋದನ್ನ ಮತ್ತೊಬ್ಬರ ಜೊತೆ ಹಂಚ್ಕೋಬೇಕು, ಸಮಗ್ರವಾಗಿ ಪೂರ್ಣವಾಗಿ ಅದರ ಪರಿಚಯ ಮಾಡ್ಕೋತಾ ಬಂದಾಗ ತನ್ನಂತಾನೇ ಅದು ನನ್ನಲ್ಲಿ ಆ ಒಂದು ಶೈಲಿ, ಮಾತನಾಡುವ ಶೈಲಿ ಬರುತ್ತೆ. ಹಾಗಾಗಿ ಇದನ್ನ ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ಮತ್ತು ತಪಸ್ಸಿನ ಮತ್ತೊಂದು ಮೂರನೇ ರೀತಿಯಾದ ತಪಸ್ಸು, ಇದನ್ನ ಮನಸ್ಸಿನ ತಪಸ್ಸು ಅಥವಾ ಮಾನಸಿಕ ತಪಸ್ಸು ಅಂತ ಹೇಳ್ತಾರೆ. ಏನಂದ್ರೆ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿ ರೀತ್ಯೇತತು ತಪೋ ಮಾನಸ ಮುಚ್ಯತೆ. ಭಗವಂತ ಗೀತೆನಲ್ಲಿ ಇದನ್ನು ಹೇಳಿದ್ದಾನೆ. ಶಾಂತವಾದ ಮನಸ್ಸಿನಿಂದ ಕೂಡಿದವನಾಗಿ ಬೇರೆಯವರ ವಿಷಯದಲ್ಲಿ ತಲೆ ಹಾಕದೆ ಮೌನವಾಗಿ, ಮೌನ ಅಂತಂದ್ರೆ ಇಲ್ಲಿ ಕೇವಲ ನನ್ನ ನಾಲಿಗೆಯಿಂದ ಶಬ್ದ ಹೊರಡದೆ ಹೋದರೆ ಮೌನ ಅಲ್ಲ. ನನ್ನ ನಾಲಿಗೆಯಿಂದ ಹೊರಡುವ ಪ್ರತಿ ಮಾತು ಶಬ್ದವಾಗಿರುತ್ತೆ. ಆ ಶಬ್ದಕ್ಕೆ ಅರ್ಥ ಸಿಗ್ಬೇಕಾದ್ರೆ ಅದು ಅರ್ಥ ಆಗೋ ಹಾಗಿರಬೇಕು. ಇಲ್ಲಿ ನಾನು ಮಾತಾಡದೆ ಹೋದ್ರೆ ಶಬ್ದ ಈಚೆ ಬರೋದಿಲ್ಲ, ಶಬ್ದ ಈಚೆ ಬರದೆ ಹೋದ್ರೆ ಅದು ಮೌನನ ಹಾಗಾರೆ. ಕೇವಲ ಮಾತನಾಡದೆ ಇರೋದು ಮಾತ್ರ ಮೌನ ಅಲ್ಲ, ನನ್ನ ಮನಸ್ಸು ಕೂಡ ಶಾಂತವಾಗಿರಬೇಕು. ಮನಸ್ಸಿನಲ್ಲಿ ಕೂಡ ಯಾವ ಚಟುವಟಿಕೆ ಇರಬಾರ್ದು, ಅದನ್ನ ಮೌನ, ಅದನ್ನ ಮುನಿ ಭಾವ ಅಂತ ಹೇಳ್ತಾರೆ. ನಾವು ಯಾರನ್ನ ಮುನಿಗಳು ಅಂತ ಹೇಳ್ತೀವಿ, ಯಾರನ್ನ ಋಷಿ ಮುನಿಗಳು ಅಂತ ಹೇಳ್ತೀವಿ, ಯಾಕೆ ಅವ್ರಿಗೆ ಅಂತಂದ್ರೆ ಅವರಲ್ಲಿ ಆ ಭಾವ ಇರುತ್ತೆ, ಮುನಿ ಭಾವ ಅನ್ನೋದಿರುತ್ತೆ. ಮುನಿ ಭಾವ ಅನ್ನೋದನ್ನ ಅವ್ರು ಹೇಗೆ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಈ ಮೌನನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಮೌನ ಕೇವಲ ಬಾಯಿಂದ ಮಾತಾಡದೇ ಇರೋವಂಥದ್ದಲ್ಲ, ಮಾನಸಿಕವಾಗಿ ನನ್ನ ಮನಸ್ಸಿನಲ್ಲಿ ಯಾವ ಚಟುವಟಿಕೆಗೂ ಆಸ್ಪದ ಕೊಡಬಾರ್ದು, ಯಾವ ಯೋಚನೆಗಳು ಬರಬಾರ್ದು, ಸಂಪೂರ್ಣವಾಗಿ ಮೌನ. ಸಂಪೂರ್ಣವಾದ ಮೌನ ಅಂತಂದ್ರೆ ಅಲ್ಲಿ ಇನ್ನೊಬ್ಬರು ಇದ್ದಾರೆ ಅನ್ನೋ ಜ್ಞಾನನೇ ನಮಗೆ ಬರಬಾರ್ದು. ಮತ್ತೊಂದು ಅಥವಾ ಇನ್ನೊಬ್ಬರು ಇದ್ದಾರೆ ಅಂತ ಅಂದಾಗ ನಮಗೆ ಅವ್ರ ಬಗ್ಗೆ ಯೋಚನೆ ಬರುತ್ತೆ. ಆವಾಗ ನಾವು ಮಾತಾಡದೆ ಹೋದ್ರೆ ಅವ್ರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಲೆಯಲ್ಲಿ ಬರುತ್ತೆ. ಅದು ಕೂಡ ಮೌನ ಅಲ್ಲ. ಮನಸ್ಸಿನಲ್ಲಿ ಕೂಡ ನಾವು ಮತ್ತೊಬ್ಬರ ಬಗ್ಗೆ ಚಿಂತನೆಗೆ ಇಟ್ಕೋಬಾರದು. ಮನಸ್ಸಿನಲ್ಲಿ ಮತ್ತೊಬ್ಬರ ಬಗ್ಗೆ ಚಿಂತನೆ ಬರದೇ ಇರೋ ಹಾಗೆ ನಾನು ಹೇಗಿರಬೇಕು ಅಂತಂದ್ರೆ, ಮತ್ತೊಬ್ಬ ಇದ್ದಾನೆ ಅನ್ನೋ ಯೋಚನೆನೇ ಬರಬಾರ್ದು. ನಾನು ಅಂತಂದ್ರೆ ನೀವೆಲ್ಲರೂ, ನೀವು ಅಂತಂದ್ರೆ ನಿಮ್ಮಲ್ಲಿ ನಾನು ಒಬ್ಬ. ಈ ಭಾವನೆ ನನ್ನಲ್ಲಿ ಬಂದಾಗ ನಾನು ಬೇರೆ ಅಲ್ಲ, ಇತರರು ಬೇರೆ ಅಲ್ಲ, ನೀವು ನಾನು ಒಂದೇ. ಈ ಭಾವನೆ ಬಂದಾಗ ಅಲ್ಲಿ ಇನ್ನೊಬ್ರು ಅಥವಾ ಇನ್ನೊಂದು ಅನ್ನುವ ಒಂದು ಯೋಚನೆ ತಲೆಗೆ ಬರೋದಿಲ್ಲ. ಆವಾಗ ಮೌನ ತಾನಾಗೆ ಮನಸ್ಸಿನಲ್ಲಿ ನಡೆಯುತ್ತೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಆಗ ನಾಲ್ಗೆಗೆ ಏನು ಕೆಲಸ ಇರೋದಿಲ್ಲ, ಮಾತಾಡಕ್ಕೆ ಹೋಗೋದಿಲ್ಲ. ಇದು ಮೌನ. ಅಂತಹ ಮುನಿಯ ಭಾವ ಸ್ವಭಾವವನ್ನ ಮೌನ ಅಂತ ಹೇಳ್ತೀವಿ. ಯಾವುದನ್ನ ಎಷ್ಟು ಹೇಳಬೇಕೋ, ಹೇಗೆ ಹೇಳಬೇಕೋ ಹಾಗೆ ಪ್ರಿಯವಾಗಿ ಶಾಂತವಾಗಿ ಸತ್ಯವನ್ನು ಹೇಳುವುದನ್ನ ಮಾನಸ ತಪಸ್ಸು ಅಂತ ಹೇಳ್ತಾರೆ. ಈ ರೀತಿಯ 3 ವಿಧವಾದ ತಪಸ್ಸಿನ ಆಚರಣೆಯನ್ನು ಮಾಡುವ ಮನುಷ್ಯ ಅಥವಾ ಬ್ರಾಹ್ಮಣನಲ್ಲಿ ಸಜ್ಜನಿಕೆಯು, ಒಳ್ಳೆಯತನವು, ಸಾತ್ವಿಕ ಗುಣಗಳು ಇರುತ್ತದೆ. ಅಂತಹವನಲ್ಲಿ ನಾವು ಇದನ್ನ ಕಾಣಬಹುದು. ಯಕ್ಷನ ಪ್ರಶ್ನೆ ಕಶ್ಚಧರ್ಮ ಸಥಾಮಿವ ಎಂಬುದಕ್ಕೆ ಈ ರೀತಿಯ ತುಂಬ ಒಬ್ಬ ಅನುಭವಿ ಕೊಡಬಹುದಾದಂತಹ ಉತ್ತರವನ್ನ ಯುಧಿಷ್ಠಿರ ತಪ ಏಷಾಂ ಸಥಾಮಿವ, ತಪಸ್ಸು ಅಂತಹವನಲ್ಲಿರುವ ಸಜ್ಜನಿಕೆ ಎಂದು ಸಮರ್ಪಕವಾಗಿ ಈ ಪ್ರಶ್ನೆಯ
ಎರಡನೇ ಭಾಗಕ್ಕೆ ಉತ್ತರ ಕೊಡ್ತಾನೆ. ಇದೇ ಪ್ರಶ್ನೆಯ ಮೂರನೇ ಭಾಗ ಯಕ್ಷ ಕೇಳ್ತಾನೆ, ಕಶ್ಚ ಏಷಾಂ ಮಾನುಷೋ ಭಾವಃ. ಯುಧಿಷ್ಠಿರ ಹೇಳ್ತಾನೆ, ಮರಣಂ ಮಾನುಷೋ ಭಾವಃ. ಇಲ್ಲಿ ಇಂತಹ ದೈವತ್ವವಿರುವ, ದೇವಾಂಶ ಸಂಭೂತನಾಗಿರುವ ಹಾಗೂ ತಪಸ್ಸಿನ ಆಚರಣೆಗಳಿಂದ ಕೂಡಿದವನಾಗಿ ಇತರರಿಗಿಂತ ಬೇರೆಯದೇ ರೀತಿಯಲ್ಲಿ ಅತಿ ಹೆಚ್ಚು ಆನಂದದಿಂದ, ಸಂತೋಷದಿಂದ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರೂ ಕೂಡ ಅಂತಹವನಲ್ಲಿರುವ ಮನುಷ್ಯ ಭಾವ ಅಂದರೆ ಸಹಜವಾಗಿ ಸಾಮಾನ್ಯ ಮನುಷ್ಯರಿಗಿರುವ ಗುಣ ಯಾವುದು ಅಂತ ಯಕ್ಷನ ಪ್ರಶ್ನೆ. ಇದನ್ನ ಈ ಭಾಗದ ಮೂರನೇ ಪ್ರಶ್ನೆಯಾಗಿ ಯಾಕೆ ಕೇಳಿದಾನೆ ಯಕ್ಷ ಅಂತಂದ್ರೆ, ಮೊದಲನೇ ಪ್ರಶ್ನೆಯಲ್ಲಿ ಒಬ್ಬ ಬ್ರಾಹ್ಮಣನ ದೈವತ್ವದ ಬಗ್ಗೆ ಕೇಳಿದಾನೆ. ಅದೇ ತರ ಎರಡನೇ ಭಾಗದಲ್ಲಿ ಅವನ ಸಜ್ಜನಿಕೆ ಅಂತಂದ್ರೆ ಅವನ ಸಾತ್ವಿಕ ಗುಣ, ಒಳ್ಳೆಯತನ ಹೇಗೆ ಅಂತ ಕೇಳಿದಾನೆ. ಅಂತಂದ್ರೆ ಅಷ್ಟೊಂದು ಜ್ಞಾನ, ಅಷ್ಟೊಂದು ಒಳ್ಳೆಯತನ ಇದ್ರೂ ಬೇರೆ ಎಲ್ಲರಿಗಿಂತ ವಿಭಿನ್ನವಾಗಿ ಅತ್ಯಂತ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡುವಂತಹ ಸಾಮರ್ಥ್ಯ ಇದೆ ಇವನಿಗೆ. ಅಂತಹ ಜ್ಞಾನಿ ಕೂಡ ಬೇರೆ ಸಾಮಾನ್ಯ ಜನಗಳಿಗಿಂತ ಇವನು ಬೇರೆ ರೀತಿಯಲ್ಲೇ ಇದ್ರೂ ಕೂಡ ಆ ಸಾಮಾನ್ಯ ಮನುಷ್ಯನಿಗೂ ಮತ್ತು ಎಲ್ಲವನ್ನೂ ಪಡೆದು ಅನುಭವಿಸ್ತಾ ಇರುವಂತಹ ಇವನಿಗೂ ಇರುವ ಸಾಮಾನ್ಯವಾದ ಆ ಒಂದು ಮಾನುಷ ಭಾವ ಯಾವುದು? ಈ ಪ್ರಶ್ನೆ ಕೇಳಿದಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಮರಣಂ ಮಾನುಷೋ ಭಾವಃ. ಮರಣ ಅನ್ನೋದು ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಜ್ಞಾನಿಗೂ ಇರುವಂತಹ ಸಾಮಾನ್ಯವಾದ ಭಾವ ಅಂತ ಹೇಳ್ತಾನೆ. ಏನನ್ನಂದ್ರೆ ಅರ್ಥ, ಸಕಲ ದೇವತ್ವದ ಗುಣಗಳನ್ನು ಹೊಂದಿದ್ದರೂ ಎಲ್ಲರಿಗಿಂತ ಉತ್ತಮವಾದ ಜೀವನವನ್ನು ಅನುಭವಿಸ್ತಾ ಇದ್ರು ಸಾಮಾನ್ಯ ಮನುಷ್ಯನ ಜೀವನದ ಅರ್ಥಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ವೇದಗಳು, ಶಾಸ್ತ್ರಗಳು, ಉಪನಿಷತ್ಗಳು ಹೇಳಿದಂತಹ ಸತ್ಯ ಗೊತ್ತಿದ್ದರೂ ಕೂಡ ಅತಿ ಸಾಧಾರಣ ಎನ್ನುವಂತೆ, ಅಂದರೆ ಇದೊಂದು ದೊಡ್ಡ ವಿಷಯವೇ ಅಲ್ಲ ಅನ್ನುವಂತೆ ಅವನಿಗೆ ಕೂಡ ಸಾವು ಅನ್ನೋದು ನಿಶ್ಚಿತ. ಸಾಮಾನ್ಯವಾಗಿ ಎಲ್ಲ ಅದೇ ಕೇಳ್ತಾರೆ. ವೇದಾಂತಕ್ಕೆ ಹೋಗ್ತೀನಿ, ಉಪನಿಷತ್ಗೆ ಹೋಗ್ತೀನಿ, ಭಗವದ್ಗೀತೆ ಕೇಳಕ್ಕೆ ಹೋಗ್ತೀನಿ, ರಾಮಾಯಣ ಕೇಳಕ್ಕೆ ಹೋಗ್ತೀನಿ ಅಂತಂದ್ರೆ ಜನ ಏನು ಆಡ್ಕೋತಾರೆ ಅಂದರೆ, ಅಲ್ಲಿಗೆ ಹೋದ್ರೆ ನೀ 100 ವರ್ಷ ಬದುಕ್ತೀಯಾ? ಇಂತಹ ಸಾಮಾನ್ಯವಾದ ಪ್ರಶ್ನೆಗಳನ್ನ ಪ್ರತಿನಿತ್ಯ ಕೇಳ್ತಾರೆ. ಆದರೆ ಒಬ್ಬ ಜ್ಞಾನಿ, ಒಬ್ಬ ಉತ್ತಮ, ಎಲ್ಲವನ್ನು ತಿಳ್ಕೊಂಡಿರೋವನಿಗೆ ಗೊತ್ತು, ನಾನು ಏನು ಮಾಡಿದ್ರು, ಏನು ಮಾಡದೆ ಹೋದ್ರು ಸಾವು ಅನ್ನೋದು ನನಗೂ ಒಂದೇ, ಬೇರೆಯವ್ರಿಗೂ ಒಂದೇ. ಅದೊಂದು ದೊಡ್ಡ ವಿಚಾರಣೆ ಅಲ್ಲ ಅನ್ನೋ ಅಷ್ಟು ಸಾಮಾನ್ಯವಾಗಿ ಅವನು ಯಾವ ದಿನ ಬೇಕಾದ್ರೆ ಆ ಸಾವು ಅನ್ನೋದು ನನ್ನ ಹತ್ರ ಬರಲಿ, ನನ್ನನ್ನು ಕರೀಲಿ, ಅದಕ್ಕೆ ಧೈರ್ಯವಾಗಿ ಅದನ್ನು ಎದುರಿಸ್ತಾನೆ. ಸಾಮಾನ್ಯ ಮನುಷ್ಯನಿಗೆ ಆ ಭಾವನೆ ಇರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬೇರೆ ಎಲ್ಲ ಮನುಷ್ಯರು ಹಾಗೂ ಜೀವಿಗಳು ಹೇಗೆ ಒಂದಲ್ಲ ಒಂದು ದಿನ ಸಾಯುತ್ತಾರೋ ಅವರೆಲ್ಲರಂತೆಯೇ ಇವನು ಕೂಡ ಒಂದು ದಿನ ಮರಣವನ್ನು ಹೊಂದುತ್ತಾನೆ. ಸಾಮಾನ್ಯ ಮನುಷ್ಯನಿಗೂ ಹಾಗೂ ದೇವತ್ವದಿಂದ ಸಕಲ ವಿದ್ಯಾ ಪಾರಂಗತನಾದ ಬ್ರಾಹ್ಮಣನಿಗೂ ಸಾವು ಎನ್ನುವುದು ಖಚಿತ. ಅದರಿಂದ ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಎಲ್ಲರೂ ಸಾಯುವಂತೆ, ಮರಣ ಹೊಂದುವಂತೆ ಇವನಿಗೂ ಒಂದು ದಿನ ಮರಣ ಪ್ರಾಪ್ತವಾಗುತ್ತೆ, ಮರಣ ಬರುತ್ತೆ, ಸಾವು ನಿಶ್ಚಿತ. ಜನನ ಎನ್ನುವುದನ್ನು ಹೇಗೆ ಒಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಖಾತ್ರಿಯಾದ ವಿಚಾರ, ಹುಟ್ಟು ಅನ್ನೋದು ಗ್ಯಾರಂಟಿ, ಆದರೆ ಸಾವು ಯಾವಾಗ ಅನ್ನೋದು ಗೊತ್ತಿಲ್ಲ. ಒಂದು ಮಗುದು ಜನನ ಆಗತ್ತೆ ಅಂತಂದ್ರೆ ಅದಕ್ಕೊಂದು ಕಾಲ ಇರುತ್ತೆ. ತಾಯಿಯ ಗರ್ಭದಲ್ಲಿ 9 ತಿಂಗಳು ಆ ಮಗು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ದಿನ ಹುಟ್ಟಬಹುದು, ಇಂಥ ತಿಂಗಳಲ್ಲಿ ಹುಟ್ಟಬಹುದು ಅಂತ ಸಾಮಾನ್ಯವಾಗಿ ಅದನ್ನ ಒಂದು ಪ್ರಿಡಿಕ್ಟ್ ಮಾಡಿ ಹೇಳ್ತಾರೆ.
ಕೆಲವು ಸಲ 8 ತಿಂಗಳು ಹುಟ್ಟಬಹುದು, ಕೆಲವು ಸಲ 9 ತಿಂಗಳು ಆದ್ಮೇಲೂ ಕೂಡ ಹುಟ್ಟಬಹುದು. ಆದರೆ ಒಂದು ನಿರ್ದಿಷ್ಟವಾದ ಅಷ್ಟು ಅವಧಿ ಬೇಕು ಅನ್ನೋದು ಸಾಮಾನ್ಯ ಜ್ಞಾನ. ಜನನಕ್ಕೆ, ಮರಣಕ್ಕೆ ಆ ರೀತಿ ಇಲ್ಲ. ಅದು ಎಲ್ಲೂ ತನ್ನ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಯಾವ ಟೈಮಲ್ಲಿ, ಯಾವ ಜಾಗದಲ್ಲಿ, ಹೇಗೆ ಬೇಕಾದರೂ ಬರಬಹುದು. ನಾವೆಲ್ಲ ಕೇಳಿರ್ತೀವಿ, ಒಟ್ಟಿಗೆ ಆಫೀಸ್ಗೆ ಹೋಗಿರ್ತೀವಿ, ನಾವು ಒಂದು ಫ್ಲೋರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಮತ್ತೊಂದು ಫ್ಲೋರಲ್ಲಿ ಒಂದು ಸಾವಾಗುತ್ತೆ. ಎಲ್ಲ ಒಟ್ಟಿಗೆ ಹೋದ್ರಲ್ಲ ಅಂತಂದ್ರೆ ಒಟ್ಟಿಗೆ ಹೋಗಿದ್ ನಿಜ, ಅವನು ಇನ್ನೂ ಬೇಗ ಹೋದ ಅಲ್ವಾ. ಸಾವು ತನ್ನ ಗುಟ್ಟನ್ನ ಬಿಟ್ಕೊಡೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಜನನ ಅನ್ನೋದು ಹೇಗೆ ಒಬ್ಬ ಮನುಷ್ಯನು ತನ್ನ ಬದುಕಿನಲ್ಲಿ ಖಾತ್ರಿಯಾದ ವಿಚಾರ ಅಂತ ತಿಳ್ಕೊತಾನೋ, ಅದೇ ರೀತಿಯಲ್ಲಿ ಒಬ್ಬ ಜ್ಞಾನಿ ಸಾವು ಅನ್ನೋದು ಕೂಡ ಕಟ್ಟಿಟ್ಟು ಬುತ್ತಿ, ನಿಶ್ಚಿತ, ನನಗೆ ಬರುತ್ತೆ ಅನ್ನೋ ಜ್ಞಾನ ಅವನಿಗೆ ಗೊತ್ತಿದೆ. ಸಾಮಾನ್ಯನಿಗೆ ಆ ಜ್ಞಾನ ಅವನಿಗೆ ನೆನಪಿಗೆ ಬರೋದಿಲ್ಲ. ಅದಕ್ಕೆ ಅವನು ಒಂದಾದ್ಮೇಲೆ ಒಂದು ಪಾಪಕರ್ಮಗಳನ್ನ ಮಾಡ್ತಾನೆ ಇರ್ತಾನೆ. ನಾ ಎಲ್ಲಾನು ಜಯಿಸ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅವನನ್ನ ತಡೆ ಹಿಡಿಯೋರು ಯಾರೂ ಇರೋದಿಲ್ಲ. ನಾನು ಸಾಯೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅವನು ನಾ ಏನು ಮಾಡಿದ್ರು ಜಯಿಸ್ಕೋಬೋದು ಅಂತ ತಿಳ್ಕೊಂಡಿರ್ತಾನೆ. ಯಾರಿಗೂ ಅದರಿಂದ ರಿಯಾಯಿತಿ ಇಲ್ಲ. ಹುಟ್ಟು ಅನ್ನೋದು ಪ್ರಾಪ್ತವಾದ ಮೇಲೆ ಸಾವು ಅಥವಾ ಮರಣ ಅನ್ನೋದು ಕೂಡ ಅಷ್ಟೇ ಸತ್ಯ. ಸಾವನ್ನ ಬೆನ್ನ ಹಿಂದೆ ಕಟ್ಟಿಕೊಂಡೇ ನಾವು ಬದುಕನ್ನ ಅನುಭವಿಸ್ತಾ ಇರ್ತೀವಿ. ನಾನು ಏನೇ ಮಾಡಿದ್ರು ಸಾಯ್ತೀನಲ್ಲ, ಯಾಕೆ ಊಟ ಮಾಡಬೇಕು, ಅಥವಾ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆ ಒಂದು ಹೊಸ ಬಟ್ಟೆ ತಗೋಬೇಕು, ಯಾಕೆ ಮನೆ ಕಟ್ಟಬೇಕು, ಯಾಕೆ ನಾನು ದುಡ್ಡು ಸಂಪಾದನೆ ಮಾಡಬೇಕು, ಈ ರೀತಿ ನಾವು ಒಂದಾದ್ಮೇಲೆ ಒಂದು ಪ್ರಶ್ನೆಯನ್ನು ನಾವು ಹಾಕೋತಾ ಇದ್ರೆ ನಮ್ಮ ಬದುಕು ಸಾಗಲ್ಲ. ಸಾವು ನಿಶ್ಚಿತ ನಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಅದಿದ್ರೂ ಕೂಡ ನಾವು ಶಾಲೆಗೆ ಹೋಗ್ತೀವಿ, ಓದ್ತೀವಿ, ಕಲಿತೀವಿ, ಕೆಲಸ ಹುಡುಕ್ತೀವಿ, ಸಂಪಾದನೆ ಮಾಡ್ತೀವಿ, ಮದುವೆ ಮಾಡ್ಕೋತೀವಿ, ಮನೆ ಕಟ್ತೀವಿ. ಇದು ಬದುಕಿನ ಹೆಜ್ಜೆಗಳು, ಒಂದಾದ್ಮೇಲೆ ಒಂದು ನಡೀತಾ ಹೋಗ್ಬೇಕು. ಬೆನ್ನ ಹಿಂದೆ ಇರೋ ಸಾವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮುಂದೆ ಬರಬಹುದು. ಸಾವು ಬರುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಕೈ ಕಟ್ಬಿಟ್ಟು ಒಂದೇ ಕಡೆ ಕೂರಕ್ಕಾಗೋದಿಲ್ಲ. ನಾವು ಎಷ್ಟೇ ಸಂತೋಷವಾಗಿದ್ದರೂ ಅಥವಾ ಚಿಂತೆ ಅನ್ನೋದನ್ನ ತಲೆ ಹಚ್ಕೊಂಡು ಕೊರಗ್ತಾ ಇದ್ರು ಕೂಡ ನಾವು ಹೇಗೆ ಇದ್ರೂ ಸಾವು ಅನ್ನೋದು ನಿಶ್ಚಿತ. ಹೇಗೆ, ಎಲ್ಲಿ, ಯಾವಾಗ ಎನ್ನುವುದು ಮಾತ್ರ ಅನಿಶ್ಚಿತ. ಕಷ್ಟ ಏಷ ಮಾನುಷೋ ಭಾವ ಅಂತ ಯಕ್ಷ ಕೇಳಿರೋ ಪ್ರಶ್ನೆ. ಮರಣಂ ಮಾನುಷೋ ಭಾವ ಅಂತ ಈ ರೀತಿ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಮತ್ತು ಒಬ್ಬ ಜ್ಞಾನಿಗೂ ಸಾವು ಅನ್ನೋದು ಒಂದು ಮನುಷ್ಯ ಅಂತಂದ್ಮೇಲೆ ಒಂದು ನಡೆಯುವಂತಹ ಘಟನೆ. ಆ ಘಟನೆ ಜ್ಞಾನಿಗೆ ಗೊತ್ತಿರೋದ್ರಿಂದ ಧೈರ್ಯವಾಗಿ ತನ್ನ ಜೀವನದಲ್ಲಿ ಉತ್ತಮವಾದ ಕೆಲಸನ್ನೇ ಮಾಡ್ತಾ ಮಾಡ್ತಾ ಆ ಸಾವನ್ನ ಎದುರಿಸಿ ತಾನು ಜೀವನದಲ್ಲಿ ಮಾಡಬೇಕಾದ ಅಷ್ಟು ಕೆಲಸಗಳನ್ನ ಪೂರ್ಣಗೊಳಿಸಿ ಯಶಸ್ವಿಯಾದ ಜೀವನನ ನಡೆಸಿರ್ತಾನೆ. ಈ ಸತ್ಯ ಗೊತ್ತಿಲ್ಲದೆ ಇರೋಂತಹನು ಅನೇಕ ತಪ್ಪುಗಳನ್ನ ಮಾಡ್ತಾನೆ. ಯಾವುದು ಸತ್ಯ, ಯಾವುದು ಅಸತ್ಯ ಏನೂ ಗೊತ್ತಿಲ್ಲದೆ ಇರೋನು ಕೂಡ ಒಂದು ದಿವಸ ಸಾಯ್ತಾನೆ. ಈ ಸಾವು ಅನ್ನೋದು ಒಬ್ಬ ಜ್ಞಾನಿಗೂ ಒಬ್ಬ ಅಜ್ಞಾನಿಗೂ ಇರುವಂತಹ ಸಾಮಾನ್ಯವಾದ ಮನುಷ್ಯ ಭಾವ ಅಂತ ಇಲ್ಲಿ ಉತ್ತರ ಕೊಡ್ತಾನೆ. ಮತ್ತು ಈ ಪ್ರಶ್ನೆಯ ಕೊನೆಯ ಭಾಗದ ಸಂಶಯ ಯಕ್ಷ ಕೇಳ್ತಾನೆ, ಕಿಮೇಶಾಂ ಅಸತಾಮಿವ, ಇಂತಹ ಸಜ್ಜನಿಕೆಯ ಉತ್ತಮವಾದ ಬ್ರಾಹ್ಮಣನಲ್ಲಿ ಕಂಡುಬರುವಂತಹ ದೋಷ ಯಾವುದು? ಜ್ಞಾನಿಗಳಲ್ಲಿಯೂ ಕೂಡ ಗುರುತಿಸಬಹುದಾದ ಕೆಟ್ಟ ನಡೆ ಯಾವುದು? ಜ್ಞಾನಿ ಅಂತಂದ್ಮೇಲೆ ಅವನಿಗೆಲ್ಲ ಗೊತ್ತಿರಬೇಕು, ಅಲ್ಲಿ ದೋಷ ಹೇಗೆ ಬರಕ್ ಸಾಧ್ಯ? ಒಬ್ಬ ಮನುಷ್ಯ ಜಾಗೃತನಾಗಿರಬೇಕು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು. ಜಾಗೃತನಾಗಿರ್ಬೇಕು. ಜಾಗೃತ ಅಂತಂದ್ರೆ ಎಚ್ಚರ ಅಂತಂದ್ರೆ ಎಚ್ಚರದ ಸ್ಥಿತಿ. ನಾನು ನಿದ್ದೆ ಮಾಡ್ತಾ ಇಲ್ಲ ಅನ್ನೋ ಭಾವ ಅಲ್ಲ. ಅಂತಂದ್ರೆ ಎಚ್ಚರ ಅಂತಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇರೋದನ್ನ ಇಲ್ಲಿ ಎಚ್ಚರ ಅಂತ ಹೇಳಿರೋದು. ಅದನ್ನ ಇಲ್ಲಿ ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿರೋಂತಹ ಅವನಲ್ಲಿ ದೋಷ ಇರುತ್ತೆ ಅಂತಂದ್ರೆ ಅವನೊಬ್ಬ ಜ್ಞಾನಿ ಹೇಗಾಗ್ತಾನೆ?
ಅವನು ಎಲ್ಲ ತಿಳ್ಕೊಂಡಿದ್ದಾನೆ ನಿಜ, ಆದರೆ ಅವನೊಬ್ಬ ಮನುಷ್ಯ. ಯಾವುದೋ ಒಂದು ಟೈಮಲ್ಲಿ, ಒಂದು ವೀಕ್ ಟೈಮಲ್ಲಿ ಅವನಲ್ಲೂ ಕೂಡ ಕೆಲವು ಅಜ್ಞಾನದ ಕಾರಣ ಅಂತಂದ್ರೆ, ಇದಕ್ಕೆ ಕೂಡ ಭಗವಂತ 9ನೇ ಅಧ್ಯಾಯದಲ್ಲಿ ನನ್ನ ಮಾಯೆಯನ್ನ ಯಾರೂ ಗೆಲ್ಲಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ನೀವೆಲ್ಲ ಯಾರು ಏನ್ ಬೇಕಾದ್ರೂ ಮಾಡಬಹುದು. ಭಗವದ್ಗೀತೆ, ರಾಮಾಯಣ, ವೇದ, ಶಾಸ್ತ್ರ, ಉಪನಿಷತ್ತು ಎಲ್ಲ ತಿಳ್ಕೋಬಹುದು. ನೀವೇನೇ ತಿಳ್ಕೊಂಡು ಒಬ್ಬ ದೊಡ್ಡ ಜ್ಞಾನಿ ಅನ್ಕೊಂಡ್ರು, ನೀವು ಎಣಿಸಿದ ರೀತಿನಲ್ಲಿ ನಿಮ್ಮ ಜೀವನ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಆ ನನ್ನ ಮಾಯೆ ಅನ್ನೋದಿರುತ್ತೆ. ಆ ಮಾಯೆಯ ಮುಸ್ಕಲ್ಲಿ ನೀವು ಸಿಕ್ಕಾಕೋತೀರಾ ಅಂತ ಹೇಳ್ತಾನೆ ಕೃಷ್ಣ. ಅದನ್ನೇ ಇಲ್ಲಿ ಯಕ್ಷ ಪ್ರಶ್ನೆ ಮಾಡಿರೋದು. ಅಂತಹ ಉತ್ತಮ ಜ್ಞಾನಿನಲ್ಲೂ ಇರಬಹುದಾದ ಆ ದೋಷ ಅಥವಾ ಕೆಟ್ಟ ನಡತೆ ಯಾವುದು ಅಂತ ಕೇಳಿರುವಂತಹ ಪ್ರಶ್ನೆ ಇದು. ಯುಧಿಷ್ಠಿರ ಹೇಳ್ತಾನೆ, ಪಾರಿವಾದೋ ಅಸತಾಮಿವ. ಎಷ್ಟೇ ಜ್ಞಾನಿಗಳೇ ಆಗಿದ್ದರೂ ಸಹ ಕೆಲವೊಮ್ಮೆ ಅಂತಹವರು ಮನುಷ್ಯ ಭಾವದ ಕಾರಣ ತಮ್ಮ ನಿಯಂತ್ರಣ ಕಳೆದುಕೊಂಡು ಮೂಢರಂತೆ ವರ್ತಿಸ್ತಾರೆ. ಅವರ ಜ್ಞಾನ ಅವರ ಸಹಾಯಕ್ಕೆ ಬರದೆ ಅಜ್ಞಾನಿಗಳಂತೆ ಬೇರೊಬ್ಬರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ. ಶಂಕರಾಚಾರ್ಯರು ಅದಕ್ಕೆ ಭಜಗೋವಿಂದಂನಲ್ಲಿ ಅವರದೇ ನೀನೊಬ್ಬ ಮೂಢ ಅಂತಾನೆ ಹೇಳ್ತಾರೆ. ಮೂಢ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಿನ್ನಲ್ಲಿ ಆ ಮನುಷ್ಯ ಭಾವನೆ ಇದೆ, ಅದನ್ನ ಮೀರಿ ನೀನು ಮುಂದೆ ಬರಬೇಕು, ಅದನ್ನ ಮೆಟ್ಟಿ ನಿಲ್ಲು. ನಹಿ ನಹಿ ರಕ್ಷತಿ ಡುಕ್ರಿಂಕರ್ಣೆ. ನೀನು ಪ್ರಪಂಚನ ಲೌಕಿಕವಾಗಿ ನೀನು ಗೆಲ್ಲೋದಕ್ಕೆ ನೀ ಏನು ಸಂಪಾದನೆ ಮಾಡ್ಕೊಂಡಿದೆ, ಆ ನಿನ್ನ ವಿದ್ವತ್ತು ನಿನ್ನನ್ನು ಕಾಪಾಡಲ್ಲ. ವೇದ ವಿಚಾರಗಳಿಗೆ, ವೇದಾಂತದ ಪ್ರಕಾರವಾಗಿ ನೀ ಏನು ಕಲಿಬೇಕು ಆ ಜ್ಞಾನ ಕಲಿದೆ, ಪ್ರಾಪಂಚಿಕದ ಬದುಕಿಗೆ ನೀ ಏನು ಬೇಕೋ ಆ ಜ್ಞಾನ ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆತರ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ನಿಯಂತ್ರಣ ಕಳ್ಕೊಂಡಾಗ ಇವರು ಕೂಡ ಅಜ್ಞಾನಿಗಳಂತೆ ವರ್ತಿಸ್ತಾರೆ. ಅವರ ಜ್ಞಾನ ಅವರ ಸಹಾಯಕ್ಕೆ ಬರೋದಿಲ್ಲ. ಬೇರೊಬ್ಬರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ಬಿಡ್ತಾರೆ. ಅವರ ನೆಮ್ಮದಿಯ ಜೊತೆಗೆ ತಮ್ಮ ನೆಮ್ಮದಿನೂ ಕಳೆದುಕೊಳ್ಳುವ ಮಟ್ಟಕ್ಕೆ ಅವರು ಬರ್ತಾರೆ. ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮುಂಚೆ ತಮ್ಮನ್ನು ತಾವು ಅವಲೋಕಿಸ್ಕೋಬೇಕು. ಆತ್ಮಾವಲೋಕನ ಅನ್ನೋದು ಪ್ರತಿ ಕ್ಷಣನೂ ಮಾಡ್ಕೋತಾ ಇರಬೇಕು. ಅದನ್ನೇ ಇಲ್ಲಿ ಜಾಗೃತ ಅವಸ್ಥೆ ಅಂತ ಹೇಳೋದು. ಆತ್ಮಾವಲೋಕನ ಯಾಕೆ ಬೇಕು ಅಂತಂದ್ರೆ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಗಮನಕ್ಕೆ ಬರದೇ ಹೋದ್ರೆ ನಾನು ಯಾವ ತಪ್ಪು ಬೇಕಾದ್ರೂ ಮಾಡಬಹುದು. ಅದನ್ನೇ ಇಲ್ಲಿ ಅಜ್ಞಾನ ಅಂತ ಕರೆದಿರೋದು. ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮುಂಚೆ ತಮ್ಮನ್ನು ತಾವು ಅವಲೋಕಿಸಿಕೊಂಡರೆ ನಾನು ಕೂಡ ಅವರಂತೆಯೇ ಒಬ್ಬ ಸಾಮಾನ್ಯ ಮನುಷ್ಯ, ಹಾಗೂ ಅವರು ನನ್ನಂತೆಯೇ ಅನ್ನುವ ತಿಳುವಳಿಕೆ ಬಂದು ಸಹಜವಾಗಿ ಮಾತನಾಡಬಹುದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಬಗ್ಗೆ ಆತ್ಮಾವಲೋಕನೆ ಮಾಡಿಕೊಳ್ಳದೆ ತುಂಬಾ ಗರ್ವದಿಂದ ಅವಿವೇಕಿಗಳಂತೆ ಬೇರೆಯವರ ಬಗ್ಗೆ ಹಗುರವಾಗಿ ಮಾತನಾಡುವ ದುಷ್ಟ ಬುದ್ಧಿಗೆ ಸಿಲುಕಿ ತಮ್ಮ ದೋಷವನ್ನ ಹೊರಹಾಕ್ತಾರೆ. ಸಾಮಾನ್ಯವಾಗಿ ಇಂತಹ ದೋಷಗಳು ಸಾಮಾನ್ಯ ಜನಗಳಲ್ಲಿ ಅತಿ ಹೆಚ್ಚು ಕಾಣುತ್ತೆ. ಆದರೆ ದುರಾದೃಷ್ಟವಶಾತ್ ಕೆಲವೊಮ್ಮೆ ಜ್ಞಾನಿಗಳಲ್ಲೂ ಕೂಡ ಇಂತಹ ದೋಷ ಕಂಡುಬರುತ್ತೆ. ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತಂದ್ರೆ ಹೃದಯ ವೈಶಾಲ್ಯತೆ ಇರಬೇಕು. ಇನ್ನೊಬ್ಬನ್ನ ನಾನು ಹೊಗಳಬೇಕು ಅಂತಂದ್ರೆ ನನ್ನ ಹೃದಯದಲ್ಲಿ ನಾನು ಅವರಿಗೆ ಜಾಗ ಕೊಟ್ಟರೆ ಮಾತ್ರ ನಾನು ಅವ್ರನ್ನ ಹೊಗಳಕ್ಕೆ ಸಾಧ್ಯ. ನನ್ನ ಹೃದಯದಲ್ಲಿ ನಿಮಗೆ ನಾನು ಜಾಗ ಕೊಡದೆ ಹೋದ್ರೆ ನಿಮ್ಮನ್ನ ನಾನು ಹೊಗಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇರೋ ಜಾಗದಲ್ಲೆಲ್ಲ ನಾನು ಅಹಂಕಾರನೇ ನಾನು ಬೆಳೆಸ್ಕೊಂಡ್ಬಿಟ್ಟಿರ್ತೀನಿ, ಅಹಂಕಾರಕ್ಕೆ ಜಾಗ ಕೊಟ್ಟಿರ್ತೀನಿ, ಬೇರೆಯವ್ರಿಗೂ ನಾನು ಜಾಗ ಕೊಟ್ಟಿರೋದಿಲ್ಲ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಬೇಕು, ಅವ್ರ ಬಗ್ಗೆ ಅವ್ರನ್ನ ಪ್ರಶಂಸೆ ಮಾಡಬೇಕು ಅಂತಂದ್ರೆ ನನ್ನ ಹೃದಯದಲ್ಲಿ ಅವ್ರಿಗೆ ನಾನು ಜಾಗ ಕೊಟ್ಟಿರಬೇಕು. ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರನ್ನ ಹೊಗಳ್ಬೇಕಾದ್ರೆ ಅವರು ನನಗಿಂತ ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದಾರ ನಾನು ಹೊಗಳ್ತಾ ಇರೋದ್ರಿಂದ, ಹಾಗೆ ಅವ್ರನ್ನ ಹೊಗಳ್ತಾ ಹೊಗಳ್ತಾ ನಾನು ಎಲ್ಲಿ ಕುಬ್ಜ ಆಗೋಗ್ತಾ ಇದ್ದೀನಿ ಅನ್ನೋ ಒಂದು ಸಂಶಯ ಕೂಡ ಕಾಡುತ್ತೆ ಕೆಲವೊಂದ್ಸಲಿ.
ಇದಕ್ಕೆ ಕಾರಣ ಅಹಂಕಾರ ಮತ್ತು ಮೂಢತನ, ಮೋಹ. ಅರ್ಜುನನ ಒಬ್ಬ ಜ್ಞಾನಿ, ಅವನು ತನ್ನ 12 ವರ್ಷದ ವನವಾಸದಲ್ಲಿ, 1 ವರ್ಷದ ಅಜ್ಞಾತವಾಸದಲ್ಲಿ ಯುದ್ಧಕ್ಕೋಸ್ಕರನೇ ತಯಾರಿ ಮಾಡ್ಕೋತಾನೆ. ಯುದ್ಧಕ್ಕೋಸ್ಕರನೇ ತಯಾರಿ ಮಾಡ್ಕೊಂಡ್ರು ಕೂಡ ಯುದ್ಧ ರಂಗಕ್ಕೆ ಬಂದಾಗ, ಯುದ್ಧ ಕ್ಷೇತ್ರಕ್ಕೆ ಬಂದಾಗ ಅವನು ಕೂಡ ಮೋಹಕ್ಕೆ ಒಳಗಾಗ್ತಾನೆ. ಆ ಮೋಹಕ್ಕೆ ಒಳಗಾದಾಗ ಸತ್ಯ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲೂ ಕೂಡ ಒಬ್ಬ ಜ್ಞಾನಿ ಮತ್ತೊಬ್ಬನ ಹೊಗಳ್ಬೇಕಾದ್ರೆ ನಾನು ಎಲ್ಲಿ ಕುಬ್ಜ ಆಗೋಗ್ತೀನೋ ಅನ್ನೋ ಕಾರಣದಿಂದ ಅವನಿಗೆ ಅವಕಾಶ ಕೊಡದೆ, ಅವನನ್ನು ಹೊಗಳದೆ, ಅವನ ಬಗ್ಗೆ ಹಗುರವಾಗಿ ಮಾತನಾಡೋದು. ಈ ಹಗುರವಾಗಿ ಮಾತನಾಡೋದನ್ನ ಪಾರಿವಾದ ಅಂತ ಕರೀತಾರೆ. ಪಾರಿವಾದ ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಹಗುರವಾಗಿ ಮಾತಾಡೋದು, ಅವಹೇಳನೆ ಮಾಡೋದು. ಇದನ್ನ ಪಾರಿವಾದ ಅಂತ ಕರೀತಾರೆ. ಆದ್ದರಿಂದಲೇ ಸದಾ ಜಾಗೃತವಾಗಿರಬೇಕು, ಎಚ್ಚರದಿಂದಿರಬೇಕು, ಜ್ಞಾನದ ಆಶ್ರಯದಲ್ಲಿರಬೇಕು ಅಂತ ಹೇಳ್ತಾರೆ. ಜ್ಞಾನ ಮತ್ತು ಎಚ್ಚರದ ಆಶ್ರಯದಲ್ಲಿ ನಾವಿದ್ದೀವಿ ಅಂತಂದ್ರೆ ನಮ್ಮ ಜೊತೆ ಭಗವಂತ ಇರ್ತಾನೆ. ನಮ್ಮ ಜೊತೆ ಭಗವಂತ ಇದ್ದಾಗ ನಮ್ಮಿಂದ ತಪ್ಪುಗಳು ನಡೆಯೋದಿಲ್ಲ. ಯಾವಾಗ ನಮ್ಮಿಂದ ತಪ್ಪುಗಳು ನಡೆಯಲ್ಲ ಅಂತಂದ್ರೆ ಎಚ್ಚರದ ಸ್ಥಿತಿ ಮತ್ತು ಜ್ಞಾನದ ಆಶ್ರಯದಲ್ಲಿ ನಾವಿದ್ದಾಗ. ನಾವು ಎಚ್ಚರದ ಸ್ಥಿತಿಲಿ ಇಲ್ಲದೆ ಇದ್ದಾಗ ಅಜ್ಞಾನದ ಆಶ್ರಯದಲ್ಲಿ ಇರ್ತೀವಿ. ಅಜ್ಞಾನದ ಆಶ್ರಯದಲ್ಲಿ ಭಗವಂತ ಬರೋದಿಲ್ಲ. ಅಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ನಾವೇ ಕಾರಣ ಆಗೋಗ್ತೀವಿ. ಇದಕ್ಕೆಲ್ಲ ಕಾರಣ ಮನುಷ್ಯನ ಸಹಜವಾದ ದೌರ್ಬಲ್ಯ. ಜ್ಞಾನಿಗಳನ್ನು, ಇಂತಹ ಒಂದು ದೌರ್ಬಲ್ಯ ಜ್ಞಾನಿಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕಾಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಅನಾಹುತ ಆಗತ್ತೆ. ಅಂತಹ ಸಮಯದಲ್ಲಿ ಜ್ಞಾನಿಗಳು ಸಹ ಬೇರೆಯವರಲ್ಲಿ ತಪ್ಪು ಕಂಡುಹಿಡಿತಾರೆ. ಒಬ್ಬ ಬ್ರಾಹ್ಮಣ ಅಥವಾ ಜ್ಞಾನಿ ಅಥವಾ ಒಬ್ಬ ಪಂಡಿತನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬಯಸಿದ ಯಕ್ಷನ ಪ್ರಶ್ನೆ ಇದೆ. ಯಕ್ಷ ಯುಧಿಷ್ಠಿರನ ಇಂತಹ ಪ್ರಶ್ನೆ ಯಾಕೆ ಕೇಳಿದಾನೆ? ಬ್ರಹ್ಮಜ್ಞಾನವನ್ನು ಬಲ್ಲವನು ಅಂತಹವನನ್ನು ಮಾತ್ರ ಬ್ರಾಹ್ಮಣ ಅಂತ ಕರಿಬೇಕು ಅಂತ ವೇದಶಾಸ್ತ್ರಗಳು ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಯಕ್ಷ ಯುಧಿಷ್ಠಿರ ಕುಲದಿಂದ ಒಬ್ಬ ಕ್ಷತ್ರಿಯ, ಗುಣದಿಂದ ಒಬ್ಬ ಕ್ಷತ್ರಿಯ, ಆದರೆ ಅವನಲ್ಲಿ ಬ್ರಹ್ಮಣತ್ವ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ತಾ ಇರುವಂತಹ ಒಂದು ಪ್ರಶ್ನೆ ಇದೆ. ಅವನು ಬರೀ ಕ್ಷತ್ರಿಯ ಅಲ್ಲ, ಇಡೀ ಜ್ಞಾನನ ಅವನು ಪಡ್ಕೊಂಡಿದ್ದ. ಹಾಗಾಗಿ ಅವನು ಒಬ್ಬ ಉತ್ತಮವಾದ ಬ್ರಾಹ್ಮಣ. ಅದನ್ನು ಕೂಡ ಇಲ್ಲಿ ವೇದಶಾಸ್ತ್ರಗಳು ನಿರೂಪಣೆ ಮಾಡ್ತಾ ಇದೆ. ಅದರಿಂದ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇವತ್ತು ನಾವು ಸಮಾಜದಲ್ಲಿ 4 ರೀತಿಯ ವರ್ಗಗಳನ್ನ ಏನು ನೋಡ್ತಾ ಇದ್ವಿ, ಅದು ಜಾತಿ ಪದವಾಗಿ ಈ ಸಮಾಜ ಮಾಡಿಬಿಟ್ಟಿದೆ. ನಮ್ಮ ವೇದಶಾಸ್ತ್ರ ಗ್ರಂಥಗಳು ಅದನ್ನ ಆ ರೀತಿ ಮಾಡಿಲ್ಲ. ನಮ್ಮ ಒಂದು ಕರ್ಮದ ಫಲವಾಗಿ ನಮ್ಮಿಂದ ಹೊರಬರುವ ಗುಣಗಳು ನಮ್ಮನ್ನ ನಾನು ಯಾರು ಅಂತ ನಿರೂಪಣೆ ಮಾಡುತ್ತೆ. ಸೊ ಇಲ್ಲಿ ಇದ್ಯಾವುದು ಜಾತಿ ಅಲ್ಲ. ಇಷ್ಟು ಆಳವಾಗಿ ಕೇಳಿದ ಪ್ರಶ್ನೆಗಳಿಗೆ ಯುಧಿಷ್ಠಿರ ಇಷ್ಟು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾನೆ ಅಂತಂದ್ರೆ ಇವನಲ್ಲಿ ಆ ಬ್ರಹ್ಮಭಾವ ಎಷ್ಟಿತ್ತು, ಬ್ರಾಹ್ಮಣತ್ವ ಎಷ್ಟಿತ್ತು, ದೈವತ್ವ ಎಷ್ಟಿತ್ತು, ಪ್ರತಿಯೊಂದನ್ನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಯಕ್ಷ ಅವನು ತಿಳ್ಕೊತಾ ಇದ್ದಾನೆ. ಯುಧಿಷ್ಠಿರನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಇಂತಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಮುಂದಿನ ಪ್ರಶ್ನೆನಲ್ಲಿ ಕೂಡ ಅವನೊಬ್ಬ ಕ್ಷತ್ರಿಯ ಆಗಿರೋದ್ರಿಂದ ಕ್ಷತ್ರಿಯನ ಗುಣಗಳ ಬಗ್ಗೆ ಕೇಳ್ತಾನೆ. ಮುಂದಿನ 4ನೇ ಪ್ರಶ್ನೆ ಒಬ್ಬ ಕ್ಷತ್ರಿಯನ ಬಗ್ಗೆ ಕೇಳ್ತಾನೆ. ಅದನ್ನ ಮುಂದಿನ ವಾರ ತಿಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ.